ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ಹಿಸ್ಟ್ರಿ ಎಕ್ಸಾಮ್ ಬಂದೇ ಬಿಡ್ತು. ನಾಳೆ ಅಲ್ಲ ನಾಡ್ದು ನಿಮಗೆ ಹಿಸ್ಟ್ರಿ ಎಕ್ಸಾಮ್ ಇದೆ. ಸೊ ಈ ಎಕ್ಸಾಮ್ಗೆ ಪೂರ್ವದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹಳ ಮಹತ್ವದ್ದು. ಈಗ ಆಗಿರುವಂತಹ ಪರೀಕ್ಷೆಯನ್ನು ತಗೊಂಡ್ರೆ ಹೆಚ್ಚಿನ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿದ್ದಾವೆ. ಅದೇ ಪ್ರಶ್ನೆ ಅಲ್ಲದೇ ಇದ್ದರೂ ಅದೇ ಪಾಠದ ಬೇರೆ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ನಾವು ಈ ಒಂದು ಭಾಗದಲ್ಲಿ ಬಹಳ ಮುಖ್ಯವಾಗಿ ಇಲಾಖೆ ಬಿಡುಗಡೆ ಮಾಡಿದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಜೊತೆಯಲ್ಲಿ 2 ಪೂರ್ವಸಿದ್ಧತಾ ಪರೀಕ್ಷೆ, ಒಟ್ಟಿಗೆ 5 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಧ್ಯಯನ ಮಾಡೋಣ. ಖಂಡಿತ ಈ 5 ಮಾದರಿ ಪ್ರಶ್ನೆ ಪತ್ರಿಕೆಯ ಅಭ್ಯಾಸ ನಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ನಿಟ್ಟಿನಲ್ಲಿ 5 ಮಾದರಿ ಪ್ರಶ್ನೆ ಪತ್ರಿಕೆಗಳು, 3 ಮಾದರಿ ಪ್ರಶ್ನೆ ಪತ್ರಿಕೆಗಳು, 2 ಪೂರ್ವಸಿದ್ಧತಾ ಪರೀಕ್ಷೆ ಎಲ್ಲವನ್ನ ಒಂದೇ ವಿಡಿಯೋದಲ್ಲಿ ನೋಡಿ ಮುಗಿಸೋಣ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಖಂಡಿತ ನಿಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ಪರ್ಧಾ ಅಕಾಡೆಮಿ ಈ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ನಾವು ಶುರು ಮಾಡೋಣ. ಇಲಾಖೆ ಬಿಡುಗಡೆ ಮಾಡಿದಂತಹ ಒಂದು ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಕಡೆಯಲ್ಲಿದ್ದೀವಿ. ಗಮನಿಸಿ, ಮಾದರಿ ಪ್ರಶ್ನೆ ಪತ್ರಿಕೆ 1 2025-26. ಒಂದು ವಿಷಯ ನೆನಪಲ್ಲಿ ಇಟ್ಕೊಂಡಿರಿ, ಭಾಗ ಎದಲ್ಲಿ ನೀವು ಮೊದಲು ಬರೆದಂತಹ ಉತ್ತರವನ್ನು ಮಾತ್ರ ಪರಿಗಣಿಸ್ತಾರೆ. ಹಾಗೆ ಭಾಗ ಎದ ಪ್ರಶ್ನೆಗಳಿಗೆ ಹುಷಾರಾಗಿ ಉತ್ತರ ಕೊಡಿ. ಯಾವ ಉತ್ತರ ಬರೀತೀರೋ ಅದನ್ನು ಸ್ಪಷ್ಟವಾಗಿ ಒಂದೇ ಕಡೆ ಬರೀರಿ. ಒಂದು ವೇಳೆ ಮೊದಲು ನಿಮಗೆ ಉತ್ತರ ತಪ್ಪಾಯಿತು, ಆಮೇಲೆ ಗೊತ್ತಾಯಿತು ಸರಿ ಉತ್ತರ ಅನ್ನೋದಾಗ ಮೊದಲು ಬರೆದ ಉತ್ತರವನ್ನು ಜಸ್ಟ್ 1 ಲೈನ್ ಎಳೆದು ಅದನ್ನು ಹೀಗೆ ಅದನ್ನು ಗೆರೆಗೆರೆ ಹೇಳಿಬಿಡಿ. 1 ಲೈನ್ ಎಳಿರಿ, ಕೊನೆಯ ಪೇಜಲ್ಲೋ ಅಥವಾ ಮುಂದಿನ ಯಾವ ಪೇಜಲ್ಲೋ ಬರೀರಿ. ಕ್ವಶನ್ ನಂಬರನ್ನು ಕರೆಕ್ಟಾಗಿ ಹಾಕಿ ಅಷ್ಟೆ. ಮೊದಲನೆಯ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆಗೆ ಬರೋಣ. ಪ್ರತಿಪಾದನೆ: ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳಿಗೆ ಸಮಕಾಲೀನವಾದಂತಹ ನಾಗರಿಕತೆಯಾಗಿದೆ. ನಾವು ಇದನ್ನು MCQದಲ್ಲಿ ನೀವು ನೋಡಿರ್ಬೋದು. MCQ ಆಲ್ರೆಡಿ ಈಗ ಬಿಡುಗಡೆ ಆಗಿದೆ. ಅದರಲ್ಲಿ ಎಲ್ಲ ಪ್ರಮುಖ MCQಗಳನ್ನು ಡಿಟೇಲ್ ಆಗಿ ನೋಡಲಾಗಿದೆ. ಅದು ಈ 5 ಮಾದರಿ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡೇ ಮಾಡಿದ್ದು. ಹಾಗೆ ಅದನ್ನು ಕೂಡ ನೀವು ಒಂದ್ಸಲ ಗಮನಿಸಿದ್ರೆ ಹೆಚ್ಚು ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಇಲ್ಲಿ ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆಯಾಗಿದೆ. ಎರಡೂ ಕೂಡ ಸರಿ ಇದೆ. ಎ ಮತ್ತು ಆರ್ಗಳೆರಡು ಸರಿ ಇದೆ ಮತ್ತು ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಕಂಡುಬರುವಂತಹ ರಾಜ್ಯ, ಪ್ರತಿಷ್ಠಾನ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡ್ತೀವಿ. ಎರಡನೆಯ ತರೈನ್ ಯುದ್ಧ ಯಾರ್ಯಾರ ನಡುವೆ ನಡೆಯಿತು? ತರೈನ್ ಅನುಕೂಲ ನೀವು ಮತ್ತೆ ನೋಡೋದೇ ಬೇಡ. ಅಲ್ಲಿ ಒಂದು ಕಡೆ ಘೋರಿ ಇದ್ದಾನೆ, ಇನ್ನೊಂದು ಕಡೆ ಪೃಥ್ವಿರಾಜ್ ಚೌಹಾಣ್ ಇದ್ದಾನೆ. ಅವರ ನಡುವೆ ನಡೆದದ್ದು. ಹಾಗೆ ಇಲ್ಲಿ ನಾವು ಆಯ್ಕೆಯನ್ನು ಹುಡುಬೇಕು. ಗಜ್ನಿ ಇಲ್ಲ, ಗೋರಿ ಬಂದ ಕೂಡಲೇ ನಾವು ಅಲರ್ಟ್ ಆಗಬೇಕು. ಗೋರಿ ಮತ್ತು ಚೌಹಾಣ್, ಪೃಥ್ವಿರಾಜ್ ಚೌಹಾಣ್. ಅಲ್ಲಿಗೆ ಆಪ್ಷನ್ ಬಿ ಏನಾಗುತ್ತೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ನೆನಪಲ್ಲಿ ಇಟ್ಟುಕೊಂಡು ಬಿಡಿ. ಅದ್ವೈತ ಅನುಕೂಳೆ ಶಂಕರಾಚಾರ್ಯ, ದ್ವೈತ ಅನುಕೂಳೆ ಮಧ್ವಾಚಾರ್ಯ, ವಿಶಿಷ್ಟಾದ್ವೈತ ಅನುಕೂಳೆ ರಾಮಾನುಜಾಚಾರ್ಯ, ಶಕ್ತಿ ವಿಶಿಷ್ಟಾದ್ವೈತ ಅನುಕೂಳೆ ಬಸವಣ್ಣ. ಇಷ್ಟು ನೆನಪಿಟ್ಕೊಳ್ಳಿ, ಅಥವಾ ಬಸವೇಶ್ವರರು. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಬಹುಶಃ ನೀವು ಸುಲಭವಾಗಿ ಇದನ್ನು ಬರೀಬೋದು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ನಡೆದ ವರ್ಷ ಕೇಳಿದ್ದಾರೆ. 1885ರಲ್ಲಿ ಬಾಂಬೆಯಲ್ಲಿ ಮೊದಲ INC ಅಧಿವೇಶನ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆಯಿತು. WC ಬ್ಯಾನರ್ಜಿ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು ಅಂತ ನೋಡ್ತೀವಿ. ಅಶ್ವಘೋಷ ರಚಿಸಿದ ಕೃತಿ ನಮಗೆಲ್ಲ ಗೊತ್ತೇ ಇದೆ. ಭಾಗ ಎದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಅದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳವನ್ನು ತುಂಬೋದು. ಬುದ್ಧ ಚರಿತವನ್ನು ಅಶ್ವಘೋಷ ಬರಿತಾನೆ. ನಾವಿಲ್ಲಿ 6ನೆಯ ಪ್ರಶ್ನೆಯ ಉತ್ತರವನ್ನು ನೋಡಿದ್ದೀವಿ. ಸೊ 6ಕ್ಕೆ ಉತ್ತರ ಏನು ಅಂತ ಕೇಳಿದರೆ ಇಲ್ಲಿ ನೀವು ಬರೆದು ಬಿಡಬಹುದು ಅಶ್ವಘೋಷ. ಅಲ್ಲಿಗೆ 6ನೇ ಪ್ರಶ್ನೆ ಆಯಿತು. ಆಮೇಲೆ ಎಲಿಫೆಂಟಾದ ಎಲಿಫೆಂಟಾದ ಪುರಾತನ ಹೆಸರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಗೊರವಪುರಿ ಅಂತ ಹೇಳಿ ಕರಿತಾ ಇದ್ರು ಎಲಿಫೆಂಟಾವನ್ನು. ಡ್ಯಾಶ್ನನ್ನು ಭಾರತದ ಗಿಣಿ ಅಂತ ಕರಿತಾ ಇದ್ರು. ಅಮೀರ್ ಖುಸ್ರುವನ್ನು ಭಾರತದ ಗಿಣಿ ಅಂತ ಕರಿತಾ ಇದ್ರು. ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. KC ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಒಂದು ವೇಳೆ ಏಕೀಕೃತ ಮೈಸೂರು ಅಂತ ಕೊಟ್ಟರೆ ಆವಾಗ ನಾವು S ನಿಜಲಿಂಗಪ್ಪ ಅವರ ಹೆಸರನ್ನು ಬರೀಬೇಕಾಗತ್ತೆ. ಅದು ನಿಮಗೆ ಗೊತ್ತಿರಲಿ. ರಕ್ಷಿಸು ಕರ್ನಾಟಕ ದೇವಿ, ಇದನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಶಾಂತ ಕವಿಗಳು ಬರೆದಂತಹ ಒಂದು ಗೀತೆ. ಕನ್ನಡಿಗರನ್ನು ಒಟ್ಟುಗೂಡಿಸೋದಕ್ಕೆ ಕಾರಣವಾದಂತಹ ಗೀತೆ. ಇನ್ನು ಈ ಕಡೆ ವೆಮಾ ಕ್ಯಾಡ್ಪೈಸಿಸ್ ಅಂದ್ಕೂಳೆ ಕ್ಯಾಡ್ಪೈಸಿಸ್ ಅಂತ ಬಂತು, ನೀವು ಕಣ್ಮುಚ್ಕೊಂಡು ಅದು ಕುಶಾನರ ಅರಸರು. ವೆಮಾ ಕ್ಯಾಡ್ಪೈಸಿಸ್ ಇರ್ಬೋದು, ಕುಜುಲು ಕ್ಯಾಡ್ಪೈಸಿಸ್ ಇರ್ಬೋದು. ಇನ್ನು ರಾಜ ತೋದರಮಲ್ಲ ಕಂದಾಯ ಮಂತ್ರಿ, ಅಕ್ಬರನ ಕಂದಾಯ ಮಂತ್ರಿ ಆಗಿದ್ದವನು. ಎರಡನೆಯ ಇಬ್ರಾಹಿಂ ಆದಿಲ್ ಶಾ, ಜಗದ್ಗುರು ಬಾದಶಾಹ ಅಂತ ಹೆಸರಾಗಿದ್ದವನು. ಆಮೇಲೆ ಗುರು ನಾನಕ್, ಸಿಖ್ ಧರ್ಮದ
ಸ್ಥಾಪಕರು ಆಲೂರು ವೆಂಕಟರಾಯ, ಕರ್ನಾಟಕ ಗತವೈಭವ. ಇವಿಷ್ಟು ಇಲ್ಲಿ ಬೌದ್ಧ ವಿದ್ವಾಂಸ ಅನ್ನೋದು ಸರಿ ಹೊಂದದೇ ಇರುವಂತಹ ಒಂದು ಆಯ್ಕೆ ಅಂತ ನೋಡ್ತೀವಿ. ಇನ್ನು ಒಂದಂಕದ ಪ್ರಶ್ನೆಗಳಿಗೆ ನಾವು ಬರ್ತಾ ಬಂದರೆ, ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ದಾರೆ. ಲೋಥಾಲ್ನಲ್ಲಿ ಪತ್ತೆಯಾಗಿದೆ ಹಡಗುಕಟ್ಟೆ. ಒಂದು ವೇಳೆ ಸ್ನಾನಗೃಹ ಆದರೆ ಮೊಹೆಂಜೊದಾರೋ. ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಕೌಟಿಲ್ಯ. ಕಬೀರ್ ರಚಿಸಿದ ಭಕ್ತಿಗೀತೆಗಳು 2 ಸಾಲುಗಳ ಪದ್ಯ, ಅವುಗಳಿಗೆ ದೋಹೆ ಅಂತ ಕರೀತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕೇಳಿದರೆ 1600. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಕೇಳಿದರೆ 1664. ಸೋರಿಕೆಯ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದ್ರು ಕೇಳಿದ್ರೆ ದಾದಾಬಾಯಿ ನವರೋಜಿ ಅವರು ಅದನ್ನು ಪ್ರತಿಪಾದಿಸಿದರು ಅಂತ ನೋಡ್ತೀವಿ. ಇನ್ನು 2 ಅಂಕದ ಪ್ರಶ್ನೆಗಳು. ಇದು ಭಾಗ ಬಿ ನೋಡಿ, ಇದು ಭಾಗ ಬಿ. ಭಾಗ ಎದಲ್ಲಿ ಏನಿದಾವೆ? ಬಹು ಆಯ್ಕೆ ಇದೆ, ಬಿಟ್ಟ ಸ್ಥಳ ಇದೆ, ಹೊಂದಿಸಿ ಬರೀರಿ ಇದೆ, 1 ಅಂಕ ಇದೆ. ಇದನ್ನು ಮೊದಲು ಬರೆದ ಉತ್ತರವನ್ನು ಮಾತ್ರ ಪರಿಗಣಿಸ್ತಾರೆ, ಹಾಗೆ ಹುಷಾರಾಗಿ ಬರೀರಿ. ಇನ್ನು ಭಾಗ ಬಿದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು, 13 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ನೀವು 8 ಪ್ರಶ್ನೆಗಳಿಗೆ ಬರೀಬೇಕು. ಸಾಧ್ಯ ಆದರೆ ಗೊತ್ತಿರುವ ಎಲ್ಲವನ್ನೂ ಬರೀರಿ. 13 ಗೊತ್ತಿದ್ರೆ 13 ಬರೀರಿ. ನಿಮಗೆ ಒಂದು ವೇಳೆ ಯಾವುದೋ ಒಂದನ್ನು ಸರಿ ಬರೆದಿದ್ದೀರಿ ಅನ್ಕೋತೀರಿ, ಬಟ್ ತಪ್ಪೋಗಿರ್ತದೆ. ಆವಾಗ ನೀವು ಎಕ್ಸ್ಟ್ರಾ ಕ್ವಶನ್ ಬರೆದ್ರೆ ಯಾವುದಕ್ಕೆ ಪೂರ್ಣ ಅಂಕ ಸಿಗುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ, ಕಡಿಮೆ ಅಂಕ ಸಿಕ್ಕದನ್ನು ಎಕ್ಸ್ಟ್ರಾ ಆಗಿ ನೋಡ್ತಾರೆ. ಹಾಗೆ 13 ಬರೆಯುವುದು ಬಹಳ ಉತ್ತಮ. 13 ಗೊತ್ತಿಲ್ವೋ 11 ಗೊತ್ತಿದೆಯೋ 11 ಬರೀರಿ, 10 ಗೊತ್ತಿದೆಯಾ 10 ಬರೀರಿ. 8ಕ್ಕೆ ಬರೆದು ಏನು ಮಾಡಬೇಡಿ, ಮುಗಿಸ್ಬೇಡಿ. ಭಾರತದ ಇತರ 2 ಹೆಸರುಗಳು. ಭಾರತವನ್ನು ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಯಾವುದೇ 2 ಹೆಸರು. ಭಾರತದಲ್ಲಿ ಉದಯಿಸಿರುವ 2 ಪ್ರಮುಖ ಧರ್ಮಗಳು. ಭಾರತದಲ್ಲಿ ಉದಯಿಸಿರುವ ಧರ್ಮಗಳು ಹಿಂದೂ, ಜೈನ, ಬೌದ್ಧ, ಸಿಖ್. ಅಲ್ಲಿಗೆ ನೋಡಿ, ಗಮನಿಸಿ ಮಕ್ಕಳೇ, 2 ಪ್ರಶ್ನೆಗಳು ಮೊದಲನೇ ಪಾಠದಿಂದನೇ ಬಂದಿದ್ದಾವೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? 2ನೇ ಪಾಠದಿಂದ ಬರುವಂತಹ ಒಂದು ಪ್ರಶ್ನೆ ಖಾಯಮಾಗಿ ಬರುತ್ತದೆ. ಪ್ಯಾಲಿಯೋ ಎಂದರೆ ಏನು ಅಂತ ಬರೀಬೇಕು. ಇವೆರಡು ಗ್ರೀಕ್ ಶಬ್ದಗಳು. ಪ್ಯಾಲಿಯೋಲಿಥಿಕ್ ಅನ್ನೋದು ಗ್ರೀಕ್ ಶಬ್ದಗಳಿಂದ ಬಂದಿದೆ. ಅದರಲ್ಲಿ ಪ್ಯಾಲಿಯೋ ಅಂತಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ, ಪ್ಯಾಲಿಯೋಲಿಥಿಕ್ ಎಂದರೆ ಹಳೆ ಶಿಲಾಯುಗ ಅಂತ ಬರೀಬೇಕು. ಸಿಂಧು ನಾಗರಿಕತೆಯ ಶವ ಸಂಸ್ಕಾರ, ಸುಡ್ತಾ ಇದ್ರು, ಹೂಳ್ತಾ ಇದ್ರು. ಗೊಮ್ಮಟೇಶ್ವರನ ವಿಗ್ರಹವನ್ನು ಯಾರು ಪ್ರತಿಷ್ಠಾಪಿಸಿದರು, ಎಲ್ಲಿ? ಗೊಮ್ಮಟೇಶ್ವರ ಅಂದ್ಕೂಳೆ ಚಾವುಂಡರಾಯ ನೆನಪಿಗೆ ಬರಬೇಕು, ಶ್ರವಣ ಬೆಳಗೊಳ. ಗೋಳಗುಮ್ಮಟ ಅಂದ್ಕೂಳೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ, ನೀವು ತುಂಬ ಕನ್ಫ್ಯೂಸ್ ಮಾಡ್ಕೋತೀರಾ ಮಕ್ಕಳೇ. ಗೋಳಗುಮ್ಮಟ ಅಂತಂದರೆ ಅದು ಬಿಜಾಪುರ, ಮಹಮ್ಮದ್ ಆದಿಲ್ ಶಾ. ಗೊಮ್ಮಟೇಶ್ವರ ಅಂತಂದರೆ ಚಾವುಂಡರಾಯ ಮತ್ತು ಶ್ರವಣ ಬೆಳಗೊಳ. ವಿಷ್ಣುವರ್ಧನ 2 ಬಿರುದುಗಳನ್ನು ತಿಳಿಸಿ ಅಂತ ಇದೆ. ತಲಕಾಡುಗೊಂಡ, ಕಂಚಿಗೊಂಡ, ಮಹಾಮಂಡಲೇಶ್ವರ, ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ. ಯಾವುದಾದ್ರೂ 2 ಬರೀಬೋದು. ಇಂಡೋ ಇಸ್ಲಾಮಿಕ್ ಶೈಲಿಯ 2 ಲಕ್ಷಣಗಳು. ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸನಿಕ್ ಅಥವಾ ದೆಹಲಿ ಸುಲ್ತಾನರು ಅಥವಾ ಮೊಘಲರು ಅಥವಾ ಆದಿಲ್ ಶಾಹಿಗಳು ಅಥವಾ ಬಹಮನಿ ಸುಲ್ತಾನರು ಯಾರೇ ಇರಲಿ, ಆವಾಗ ನೆನಪಿಟ್ಟುಕೊಳ್ಳಿ, ಸಾಮಾನ್ಯವಾಗಿ ಇವರ ಒಂದು ಕಲಾ ಸ್ಮಾರಕಗಳಲ್ಲಿ ಗುಮ್ಮಟಗಳಿರ್ತಾ ಇದ್ವು. ಗುಮ್ಮಟಗಳನ್ನು ಬಿಟ್ಟರೆ ಅತ್ಯಂತ ಎತ್ತರವಾದಂತಹ ಮಿನಾರ್ಗಳಿರ್ತಾ ಇದ್ವು. ಇವುಗಳನ್ನು ಹೊರತುಪಡಿಸಿದರೆ ಕಮಾನುಗಳಿರ್ತಾ ಇದ್ವು. ಈ ಥರ ಒಂದು 2 ಲಕ್ಷ ನೆನಪಿಟ್ಕೊಳ್ಳಿ. ಗುಮ್ಮಟಗಳು, ಕಮಾನುಗಳು, ಮಿನಾರ್ಗಳು, ಬೃಹತ್ ಬಾಗಿಲುಗಳು, ಈ ಥರ. ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಎಲ್ಲಿದೆ ಅಂತ ಕೇಳಿದ್ದಾರೆ. ತಾಜ್ ಮಹಲ್ ಆಗ್ರಾದಲ್ಲಿದೆ. ಅದನ್ನು ಕಟ್ಟಿಸಿದವರು ಯಾರು ನಿಮಗೆಲ್ಲ ಗೊತ್ತೇ ಇದೆ, ಶಹಜಹಾನ್ ಕಟ್ಟಿಸ್ತಾನೆ, ಅದು ಆಗ್ರಾದಲ್ಲಿ ಇದೆ. ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ, ಬಹಳ ಪ್ರಮುಖವಾದ ಪ್ರಶ್ನೆ. ಯಾಕೆ ಕರೀತಾರೆ? ಅವರು ಶಿವ, ಶಕ್ತಿ, ಕುಮಾರ, ಗಣೇಶ, ಸೂರ್ಯ, ವಿಷ್ಣು ಈ 6 ದೇವರ ಪೂಜೆಗೆ ಅವಕಾಶ ಮಾಡಿಕೊಟ್ಟು ವಿವಿಧ ಪಂಥಗಳನ್ನು ಒಂದುಗೂಡಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟು. ವಿವಿಧ ಪಂಥಗಳನ್ನು ಒಂದುಗೂಡಿಸ್ತಾರೆ. ನೆನ್ಪಿಟ್ಕೊಳ್ಳಿಕ್ಕೆ ನೋಡಿ, ಶಿವನ ಮಡದಿ ಯಾರು ಹೇಳಿ? ಪಾರ್ವತಿಯನ್ನು ಶಕ್ತಿ ಅಂತ ಕರಿತೀವಿ. ಮಕ್ಕಳು ಯಾರ್ಯಾರು? ಶಿವನ ಮಗ ಕುಮಾರ, ಇನ್ನೊಬ್ಬ ಯಾರು ಹೇಳಿ? ಗಣೇಶ. ಅಲ್ಲಿಗೆ ಇಷ್ಟು 4 ಜನ ಪೂಜೆ ಆಗೋಯ್ತು. ಶಿವ, ಶಕ್ತಿ, ಕುಮಾರ, ಗಣೇಶ. ಇನ್ನು ಪಾಲನೆ ಮಾಡುವಂತಹ ವಿಷ್ಣು ಮತ್ತು ನಮಗೆ ನಿತ್ಯ ಬೆಳಕನ್ನು ಕೊಡುವಂತಹ ಸೂರ್ಯ. ಈ 6 ದೇವರ ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ. ವಿವಿಧ ಪಂಥಗಳನ್ನು ಒಂದುಗೂಡಿಸ್ತಾರೆ. ಷಣ್ಮತ 6 ಪಂಥಗಳನ್ನು ಒಟ್ಟುಗೂಡಿಸ್ತಾರೆ. ವಿವಿಧ ಪಂಥಗಳನ್ನು ಒಟ್ಟುಗೂಡಿಸ್ತಾರೆ. ಆ ಮೂಲಕ ಏಕತೆಯನ್ನು ತರ್ತಾರೆ. ಹಾಗೆ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರಿತೀವಿ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವೇಶ್ವರರು, ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಕಪ್ಪು ಕೋಣೆಯ ದುರಂತ ಎಂದರೇನು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕಪ್ಪು ಕೋಣೆಯ ದುರಂತ ಅಂದರೆ ಏನು ಅಂತ ಕೇಳಿದ್ರೆ, ಸಿರಾಜುದ್ದೌಲ್ 146 ಬ್ರಿಟಿಷರನ್ನು ಬಂಧಿಸ್ತಾನೆ. ಆ 146 ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಡ್ತಾನೆ. ರಾತ್ರಿ ಬೆಳಗಾಗುವುದರೊಳಗೆ 123 ಜನ ಬ್ರಿಟಿಷರು ಸತ್ತೋಗ್ತಾರೆ, 23 ಜನ ಬ್ರಿಟಿಷರು ಬದುಕುಳಿತಾರೆ. ಇದನ್ನೇ ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ. ಸಿರಾಜುದ್ದೌಲ್ ತಾನು ಬಂಧಿಸಿದ 146 ಬ್ರಿಟಿಷರನ್ನು ಚಿಕ್ಕ ಕೋಣೆ, 15x18 ಅಡಿ ವಿಸ್ತಾರ, ಆ ಕೋಣೆಯಲ್ಲಿ ಬಂಧಿಸಿಡ್ತಾನೆ. ರಾತ್ರಿ ಬೆಳಗಾಗೋದ್ರೊಳಗೆ 123 ಜನ ಸತ್ತೋಗ್ತಾರೆ, 23 ಜನ ಬದುಕುಳಿತಾರೆ. ಅದನ್ನೇ ಕಪ್ಪು ಕೋಣೆಯ ದುರಂತ, ಬ್ಲ್ಯಾಕ್ ಹೋಲ್ ಟ್ರೆಜಡಿ ಅಂತ ಕರೀತಾರೆ. ನಿಮ್ಮದೇ ವಾಕ್ಯದಲ್ಲಿ ಬರೀರಿ. ಸಿರಾಜುದ್ದೌಲ್ ತಾನು ಬಂಧಿಸಿದ, ಸಂಖ್ಯೆ ನೆನಪಿದರೆ ಬರೀರಿ, ತಾನು ಬಂಧಿಸಿದ ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಡ್ತಾನೆ. ಅದರಲ್ಲಿ
ಹೆಚ್ಚು ಜನ ರಾತ್ರಿ ಬೆಳಗಾವದೊಳಗೆ ಮರಣ ಹೊಂತಾರೆ. ಇದನ್ನು ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ 2 ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ದಂಗೆ ನಿಗದಿತ ಸಮಯಕ್ಕಿಂತ ಮೊದಲೇ ಆರಂಭ ಆಯಿತು. ಸೂಕ್ತ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು ನಮ್ಮ ದೇಶದ ಸೈನಿಕರಿಗೆ. ನಾಯಕತ್ವದ ಕೊರತೆ ಇತ್ತು. ಸುಶಿಕ್ಷಿತರು ಬ್ರಿಟಿಷರಿಗೆ ಬೆಂಬಲಿಸಿದರು. ಅನೇಕ ದೇಶೀಯ ರಾಜರು ಕೂಡ ಬ್ರಿಟಿಷರನ್ನು ಬೆಂಬಲಿಸಿದರು. ರಾಷ್ಟ್ರವ್ಯಾಪಿ ದಂಗೆ ಆಗಿರಲಿಲ್ಲ. ಹೀಗೆ ಅದರ 2 ಬರೀಬೋದು. ರೈತವಾರಿ ಪದ್ಧತಿ ಎಂದರೇನು ನೋಡಿ, 3 ಪದ್ಧತಿಗಳಿದ್ದಾವೆ. ಖಾಯಂ ಜಮೀನ್ದಾರಿ, ರೈತವಾರಿ, ಮೆಹಲ್ವಾರಿ. ಯಾವುದನ್ನು ಕೇಳ್ಬೋದು. ರೈತವಾರಿ ಅಂದ್ರೇನು? ರೈತರೊಡನೆ ನೇರವಾಗಿ ಮಾಡಿಕೊಂಡ ಒಪ್ಪಂದ. ಜಮೀನ್ದಾರಿ ಅಂದ್ರೇನು? ಜಮೀನ್ದಾರರನ್ನೇ ಮಾಡಿಕೊಂಡ ಒಪ್ಪಂದ. ಮೆಹಲ್ವಾರಿ ಅಂದ್ರೇನು? ಮಹಲ್ ಜೊತೆಗೆ ಮಾಡಿಕೊಂಡ ಒಪ್ಪಂದ. ಇಷ್ಟೇ ಇರೋದು. ರೈತವಾರಿ ಪದ್ಧತಿ ಅಂದರೆ ಇನ್ನೊಂದು 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಹಾಗೆ ಹುಷಾರಾಗಿ ನಾವು ಬರೀಬೇಕು. ಬ್ರಿಟಿಷರು ರೈತರೊಂದಿಗೆ ನೇರವಾಗಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದನ್ನು ರೈತವಾರಿ ಅಂತ ಕರೀತಾರೆ. ಇದರಲ್ಲಿ ರೈತರು ಭೂಮಿಯ ಒಡೆಯರಾಗಿದ್ದರು. ಇದು ಬಹಳ ಮಹತ್ವದ್ದು. ರೈತರು ಭೂಮಿಯ ಒಡೆಯರಾಗಿದ್ದರು. 50% ಕಂದಾಯವನ್ನು ಕೊಡಬೇಕಾಗಿತ್ತು. ಇದರ 1-2 ಲೈನನ್ನು ಎಕ್ಸ್ಟ್ರಾ ಬರೀರಿ. ಆವಾಗ ನಿಮ್ಮ ಉತ್ತರ ಅತ್ಯಂತ ಸಂಪೂರ್ಣವಾಗಿ ಆಗತ್ತೆ. ಇನ್ನು ಮುಂದುವರೆದು 5 ಅಂಕದ ಪ್ರಶ್ನೆಗಳು. ನಾನಿಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಕೇವಲ ಪ್ರಶ್ನೆಗಳು ಯಾವ್ಯಾವುದು ಅಂತ ನಿಮಗೆ ಹೇಳ್ತೀನಿ ಅಷ್ಟೇ. ನಾನೇ ಮಾಡಿದಂಥ ಒಂದು ವಿಡಿಯೋ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. 5 ಅಂಕದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು, 10 ಅಂಕದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು, ಯಾವ ಸೆಟ್ಟಿಂದ ಪ್ರಶ್ನೆಗಳು ಬರ್ತದೆ, ಯಾವ ಸೆಟ್ಟನ್ನು ಓದ್ಕೊಂಡು ಸುಲಭವಾಗಿ ನಾವು ಇಲ್ಲಿ ಪೂರ್ಣ ಅಂಕಗಳನ್ನು ಪಡ್ಕೋಬೋದು ಅಂತ ಅದನ್ನು ಬೇಕಾದರೆ ನೀವು ಇನ್ನೊಂದ್ಸಲ ನೋಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಪ್ರಶ್ನೆಗಳ ಕಡೆಗೆ ತುಂಬ ಗಮನ ಇರಲಿ. ಚೋಳರ ಗ್ರಾಮಾಡಳಿತ ನೋಡಿ, ಏನ್ಷಂಟ್ ಇಂಡಿಯಾ. ಶಿವಾಜಿಯ ದಿಗ್ವಿಜಯ, ಮಿಡಿವಲ್ ಇಂಡಿಯಾ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಮಾಡರ್ನ್ ಇಂಡಿಯಾ. ಆಮೇಲೆ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದಂಥ ಅಂಶಗಳು, ಮಾಡರ್ನ್ ಇಂಡಿಯಾ. ಸೊ ಇದು ಮಿಡಿವಲ್ ಇಂಡಿಯಾ, ಇದು ಮಾಡರ್ನ್ ಇಂಡಿಯಾ. ಇಲ್ಲಿ ಗಮನಿಸಬೇಕು ನೀವು, ಏನು ಚೋಳರ ಗ್ರಾಮಾಡಳಿತ ಇದೆ, ಇದು ಏನ್ಷಂಟ್ ಇಂಡಿಯಾದಲ್ಲಿರುವ ಪ್ರಶ್ನೆ. ಏನ್ಷಂಟ್ ಇಂಡಿಯಾದಲ್ಲಿ 5 ಪ್ರಶ್ನೆಗಳಿದ್ದಾವೆ. ಈ 5 ಪ್ರಶ್ನೆಗಳಲ್ಲಿ 1 ಕೇಳ್ತಾರೆ. ಮಿಡಿವಲ್ ಇಂಡಿಯಾದಲ್ಲಿ 6 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ 1 ಕೇಳ್ತಾರೆ. ಮಾಡರ್ನ್ ಇಂಡಿಯಾದಲ್ಲಿ 7 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ 2 ಕೇಳ್ತಾರೆ. ಹಾಗೆ ನಾವು ಮಾಡರ್ನ್ ಇಂಡಿಯಾದ 7 ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನಮಗೆ 2 ಪ್ರಶ್ನೆಗಳು ಸಿಕ್ಬಿಡ್ತದೆ. ನಾವು ಬರಿಬೇಕಾಗಿರೋದು 2 ಪ್ರಶ್ನೆಗಳನ್ನು ಮಾತ್ರ. ಹಾಗಾದರೆ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಒಂದ್ಸಲ ನಿಮಗೆ ಹೇಳಿಬಿಡ್ತೀನಿ. ಪ್ರಾಚೀನ ಭಾರತದಲ್ಲಿ 5 ಪ್ರಶ್ನೆಗಳಿದ್ದಾವೆ. ಸರಿಯಾಗಿ ಗಮನದಲ್ಲಿ ಇಟ್ಕೊಂಡಿರಿ. ಮೊದಲನೇದು ಮಹಾವೀರನ ಜೀವನ ಮತ್ತು ಬೋಧನೆ. 2ನೆಯ ಒಂದು ಪ್ರಶ್ನೆಗೆ ಬಂದರೆ ಗಾಂಧಾರ ಕಲಾಶೈಲಿಯ ಲಕ್ಷಣಗಳು. 3ನೇದು ಚೋಳರ ಗ್ರಾಮಾಡಳಿತ. 4ನೆಯ ಪ್ರಶ್ನೆ ಹರ್ಷವರ್ಧನನ ಸಾಧನೆ. 5ನೆಯ ಪ್ರಶ್ನೆ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು. ಈ 5 ಸರಿಯಾಗಿ ನೀವು ರೆಡಿ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ 1 ಪ್ರಶ್ನೆ ಸಿಗತ್ತೆ. ನಾನು 2ನೇ ಮಾಡಲ್ ಕ್ವಶನ್ ಪೇಪರಿಗೆ ಬಂದಾಗ ಮತ್ತೆ ಇದನ್ನೆಲ್ಲ ಹೇಳಲ್ಲ, ಈಗಲೇ ಹೇಳಿ ಮುಗಿಸ್ಬಿಡ್ತೀನಿ. ಆಮೇಲೆ ನಾವು ಬೇಗ ನೋಡ್ಕೊಂಡು ಹೋಗೋಣ. ಇನ್ನು ಮಧ್ಯಯುಗೀನ ಭಾರತದಲ್ಲಿ 6 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು, ಅಕ್ಬರನ ರಜಪೂತ್ ನೀತಿ ಮತ್ತು ಧಾರ್ಮಿಕ ನೀತಿ, ಶಿವಾಜಿಯ ದಿಗ್ವಿಜಯಗಳು, ಆಮೇಲೆ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು, ಹಾಗೂ ಮೊಹಮ್ಮದ್ ಗವಾನನ ಸಾಧನೆಗಳು. ಈ 6 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಬರುತ್ತೆ. ಹಾಗೆ ಈ 6 ಕಲ್ತ್ಕೊಂಡ್ರೆ 1 ಸಿಗತ್ತೆ. ಇನ್ನು ಆಧುನಿಕ ಭಾರತದಲ್ಲಿ 7 ಪ್ರಶ್ನೆಗಳಿದ್ದಾವೆ. ಯಾವ್ಯಾವುದು? ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ, ಟಿಪ್ಪುವಿನ ಜೊತೆ ಬ್ರಿಟಿಷರ ಜೊತೆ ಟಿಪ್ಪುವಿನ ಸಂಘರ್ಷ, ಆಮೇಲೆ ಸೋರಿಕೆಯ ಸಿದ್ಧಾಂತ, ಆಮೇಲೆ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ, ಅದಾದಮೇಲೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಅದಾದಮೇಲೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದ ಅಂಶಗಳು, ಅದಾದಮೇಲೆ ಕರ್ನಾಟಕ ಏಕೀಕರಣ ಚಳುವಳಿಯ ಹಂತಗಳು. ಕನ್ಫ್ಯೂಸ್ ಮಾಡ್ಕೋಬೇಡಿ, ರಾಷ್ಟ್ರೀಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಅಲ್ಲ, ಏಕೀಕರಣ ಚಳುವಳಿಯ ಹಂತಗಳು. ಕನ್ನಡಿಗರು ಹೇಗೆ ಒಂದಾದರು, ಧಾರ್ ಆಯೋಗ, JVP ಸಮಿತಿ, ದೊಡ್ಡಮೇಟಿ ಅಂದಾನಪ್ಪನವರ ಹೋರಾಟ ಮತ್ತು ಫಜಲ್ ಅಲಿ ಕಮಿಟಿ, ಈ 4 ಅಂಶಗಳು ಬರಬೇಕು. ಈ 7 ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರೆ ಇಲ್ಲಿ ನಿಮಗೆ 2 ಪ್ರಶ್ನೆ ಸಿಕ್ಬಿಡ್ತದೆ. ಇದು ನೀವು ಭಾಳ ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. ಮಾಡೆಲ್ ಕ್ವಶನ್ ಪೇಪರು, ಬ್ಲೂ ಪ್ರಿಂಟು ನಮ್ಗೆ ಅದನ್ನು ಹೇಳ್ಕೊಡ್ತದೆ. ಆಧುನಿಕ ಯುಗದಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಪ್ಲಾಸಿ, ಬ್ರಿಟಿಷರ ಜೊತೆಗೆ ಟಿಪ್ಪುವಿನ ಸಂಘರ್ಷ, ಸೋರಿಕೆಯ ಸಿದ್ಧಾಂತ, ಬ್ರಿಟಿಷ್ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದಂಥ ಅಂಶಗಳು, ಕರ್ನಾಟಕ ಏಕೀಕರಣ ಚಳುವಳಿಯ ಹಂತಗಳು. ಇದನ್ನು ಓದ್ಕೊಂಡ್ಬಿಟ್ರೆ ನಮಗೆ 5 ಮಾರ್ಕ್ಸ್ನಲ್ಲಿ 2 ಪ್ರಶ್ನೆ ಸಿಕ್ಬಿಡ್ತದೆ. 10 ಮಾರ್ಕ್ಸ್ ಬರುತ್ತೆ. ಇನ್ನು 10 ಮಾರ್ಕ್ಸ್ನ ಪ್ರಶ್ನೆ ನೋಡಿ, ಬುದ್ಧನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ. ಇದು ಏನ್ಷಂಟ್ ಇಂಡಿಯಾದಲ್ಲಿ ಬಂದಿರೋ ಪ್ರಶ್ನೆ. ಗುಪ್ತರ ಸುವರ್ಣಯುಗವನ್ನು ವಿವರಿಸಿ. ಇದು ಕೂಡ ಏನ್ಷಂಟ್ ಇಂಡಿಯಾದಲ್ಲಿ ಬಂದಂಥ ಪ್ರಶ್ನೆ. ಆಮೇಲೆ ವಿಜಯನಗರ ಕಾಲದ ಕಲೆ, ಸಾಹಿತ್ಯ, ಧರ್ಮ ಇವುಗಳ ಬಗ್ಗೆ ಬರೆಯಿರಿ. ಇದು ಮಿಡಿವಲ್ ಇಂಡಿಯಾದಿಂದ ಬಂದಂತಹ ಪ್ರಶ್ನೆ.
ಮಿಡಿವಲ್ ಇಂಡಿಯಾದಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ನಾವು ನೋಡ್ತೀವಿ. ಮಿಡಿವಲ್ ಇಂಡಿಯಾದಿಂದ ಕೇಳಿದ್ದಾರೆ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ, ಇದು ಮಾಡರ್ನ್ ಇಂಡಿಯಾದಿಂದ ಬಂದಂತಹ ಒಂದು ಪ್ರಶ್ನೆ. ಅಲ್ಲಿಗೆ ಈ 10 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಲಾಜಿಕ್ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಂಡಿರಿ. ಏನ್ಷಂಟ್ ಇಂಡಿಯಾದಲ್ಲಿ 6 ಪ್ರಶ್ನೆ ಇದೆ, ಮಿಡಿವಲ್ ಇಂಡಿಯಾದಲ್ಲಿ 3 ಪ್ರಶ್ನೆ ಇದೆ, ಹಾಗೂ ಮಾಡರ್ನ್ ಇಂಡಿಯಾದಲ್ಲಿ 3 ಪ್ರಶ್ನೆ ಇದೆ. ಟೋಟಲ್ 12 ಪ್ರಶ್ನೆ ಇದೆ. ಈ 12 ಪ್ರಶ್ನೆಯನ್ನು ನೀವು ಓದ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಅದ್ರ ಬದಲಿಗೆ ಇಷ್ಟೆಲ್ಲ ಓದ್ಕೊಳಕ್ಕೆ ಆಗಲ್ಲ ಅನ್ನೋರು ಕೇವಲ ಪ್ರಾಚೀನ ಯುಗದ 6 ಪ್ರಶ್ನೆಯನ್ನು ಓದ್ಕೊಂಡ್ರು ನಾವು 2 ಬರೀಬೋದು. ನೋಡಿ, 34 ಮತ್ತು 35ನೇ ಪ್ರಶ್ನೆ ಯಾವುದಾದ್ರು 2 ಪ್ರಶ್ನೆಗಳಿಗೆ ನಾವು ಉತ್ತರ ಬರೀಬೇಕು ಅಲ್ವಾ? ಆರಾಮಾಗಿ ಬರೀಬೋದು. ಹಾಗಾದರೆ ಯಾವುದದು 6 ಪ್ರಶ್ನೆ? ಒಂದು ಹೊಸ ಪ್ರಶ್ನೆ ಇದೆ, ಆರ್ಯರ ಕೊಡುಗೆಗಳು ರಾಜಕೀಯ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ, ಇನ್ನೊಂದು ಆರ್ಥಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು, ಇನ್ನು ಬುದ್ಧನ ಜೀವನ ಮತ್ತು ಬೋಧನೆ, ಅಶೋಕನ ಜೀವನ ಮತ್ತು ಸಾಧನೆ, ಗುಪ್ತರ ಸುವರ್ಣಯುಗ, ಇಮ್ಮಡಿ ಪುಲಿಕೇಶಿ ಮತ್ತು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು. ಈ 6 ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ನಮಗೆ ಭಾಳ ಸುಲಭವಾಗಿ ಇಲ್ಲೇ 2 ಪ್ರಶ್ನೆ ಸಿಗತ್ತೆ. ಇನ್ನು ಮಧ್ಯಯುಗದಲ್ಲಿ ಯಾವ್ಯಾವುದಿದೆ? ವಿಜಯನಗರ ಅಂತೂ ಒಂದಿದೆ. ಇದರ ಬಿಟ್ಟರೆ ಯಾವುದಿದೆ? ಮಹಮ್ಮದ್ ಬಿನ್ ತುಘಲಕನ ಪ್ರಯೋಗಗಳಿದ್ದಾವೆ. ಅದನ್ನು ಬಿಟ್ಟರೆ ಯಾವುದಿದೆ? ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ. ನೆನಪಿಟ್ಕೊಳ್ಳಿ, ಅಕ್ಬರನ ಸಾಧನೆ ಅಲ್ಲ, ಅಕ್ಬರನ ಸೈನಿಕ ಸಾಧನೆ. ಕೇವಲ ಸೈನಿಕ ಸಾಧನೆಯನ್ನು ಬರೆದು ಸಾಕು. ಅವನ ಆಡಳಿತಾತ್ಮಕ ಸಾಧನೆ, ಮನ್ಸಬ್ದಾರಿ ಪದ್ಧತಿ, ದೀನಿ ಇಲಾಹಿ, ಅವನ ಸಂಗೀತದ ಸಾಧನೆ, ಸಾಹಿತ್ಯದ ಕೊಡುಗೆ, ಅದು ಯಾವುದು ಬರೀಬೇಕಾಗಿಲ್ಲ. ಕೇವಲ ಸೈನಿಕ ಸಾಧನೆ, ಅವನ ಜೀವನ. ಈ 3 ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ನಿಮಗೆ ಒಂದು ಪ್ರಶ್ನೆ ಸಿಗತ್ತೆ. ಹಾಗೂ ಯಾರು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿದ್ದಾರೆ ಅವರು ಮಿಡಿವಲ್ ಇಂಡಿಯಾವನ್ನು ಓದ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಮಿಡಿವಲ್ ಇಂಡಿಯಾದಿಂದನೇ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಬರ್ತದೆ. 3 ಪ್ರಶ್ನೆ: ವಿಜಯನಗರ, ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ, ಆಮೇಲೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗ. ಇದರಲ್ಲೇ 2 ಪ್ರಶ್ನೆಗಳು ನಮ್ಮ ಕ್ವಶನ್ ಪೇಪರಲ್ಲಿ ಬರ್ತದೆ, ಒಂದು ದೃಷ್ಟಿ ವಿಕಲಚೇತನಿಗೆ ಬರ್ತದೆ. ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಏನು ಮಾಡಿ, ಈ ಮಿಡಿವಲ್ ಇಂಡಿಯಾವನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ನು ಮಾಡರ್ನ್ ಇಂಡಿಯಾದಲ್ಲಿ 3 ಪ್ರಶ್ನೆ ಇದ್ದಾವೆ. ಸರ್ ಎಂ ವಿಶ್ವೇಶ್ವರಯ್ಯ, ಗಾಂಧೀಜಿಯವರ ಹೋರಾಟದಲ್ಲಿ, ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ, ಹಾಗೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ. ಈ 3 ಓದ್ಕೊಂಡ್ರೂ ಕೂಡ ನಿಮಗೆ ಒಂದು ಪ್ರಶ್ನೆ ಸಿಕ್ಕೇ ಸಿಗತ್ತೆ. ಹಾಗಾಗಿ ನೆನಪಲ್ಲಿಟ್ಕೊಂಡಿರಿ, ನೀವು ಆ ಸೆಟ್ಟಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಿಮಗೆ ಹೆಚ್ಚು ಲಾಭ. ಯಾವುದೋ ಒಂದು ಓದ್ಕೊಂಡು ಇನ್ನೊಂದು ಓದಲಿಲ್ಲ ಅಂದರೆ ನಿಮಗೆ ಏನಾಗ್ಬೋದು? ಮೋಸ ಆಗ್ಬೋದು, ಆ ಪ್ರಶ್ನೆ ಬರ್ದೇ ಇರಬಹುದು. ಹಾಗಾಗಿ ಈ ಸೆಟ್ಗಳನ್ನು ಗಮನಿಸಿ ಓದ್ಕೊಳ್ಳಿ, ಈ ಮಾಡಲ್ ಕ್ವಶನ್ ಪೇಪರನ್ನು ಆಧಾರವಾಗಿ ಇಟ್ಕೊಂಡು. ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನಿಮ್ಗೆ ಹೇಳಿದ್ದೀನಿ, ಒಂದು ಘಟನೆ ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂಥ ಪ್ರತ್ಯೇಕ ವಿಡಿಯೋ ಇದೆ, ಅದನ್ನು ಕೂಡ ನೋಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಏನ್ಷಂಟ್ ಇಂಡಿಯಾದಿಂದ ಬರುತ್ತೆ, ಒಂದು ಮಿಡಿವಲ್ ಇಂಡಿಯಾದಿಂದ ಬರುತ್ತೆ, 2 ಮಾಡರ್ನ್ ಇಂಡಿಯಾದಿಂದ ಬರುತ್ತೆ. ಹಾಗೆ ನಾವು ಸುಲಭವಾಗಿ ಇದು ಏನ್ಷಂಟ್ ಇಂಡಿಯಾದ್ದು ಅಂತ ಕೇಳಿದ್ರೆ ಮೊದಲನೇ ಪ್ಲೇಸಲ್ಲಿ ಇಡೋದು, ಇದು ಮಿಡಿವಲ್ ಇಂಡಿಯಾದ್ದು ಅಂತ ಕೇಳಿದ್ರೆ 2ನೇ ಪ್ಲೇಸಲ್ಲಿ ಇಡೋದು, ಇದು ಮಾಡರ್ನ್ ಇಂಡಿಯಾದ್ದು. ಮಾಡರ್ನ್ ಇಂಡಿಯಾದಲ್ಲಿ ಮೊದಲೋ ನಂತರವೋ ಗಮನಿಸಿಬಿಟ್ರೆ ಅದನ್ನು ಮೊದಲನೇದು ಮೊದಲಿಡಬೇಕು, 3ನೇ ಪ್ಲೇಸಲ್ಲಿ ಕೊನೆಯದನ್ನು ಕೊನೆ ಪ್ಲೇಸಲ್ಲಿ ಇಡಬೇಕು. ನೋಡಿ, ಅದೇ ಥರ ಇದೆಯಾ ನೋಡೋಣ. ಮೊದಲ ಪಾಣಿಪತ್ ಕದನ, ಮೊದಲ ಪಾಣಿಪತ್ ಅಂದ್ಕೂಡ ನಿಮ್ಗೆ ನೆನಪಿಗೆ ಬರಬೇಕು, ಇದು ಮಿಡಿವಲ್ ಇಂಡಿಯಾದಲ್ಲಿ ಬಂದಿದ್ದು. ಆರ್ಯರ ಆಗಮನ, ಇದು ಏನ್ಷಂಟ್ ಇಂಡಿಯಾದಲ್ಲಿ ಬಂದಿದ್ದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು, ಇದು ಮಾಡರ್ನ್ ಇಂಡಿಯಾ. ಮಾಡರ್ನ್ ಇಂಡಿಯಾದಲ್ಲಿ ಮೊದಲೋ ಕೊನೆಗೋ? ಕೊನೆಯ ಘಟನೆ ಇದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು. ಬ್ರಹ್ಮ ಸಮಾಜದ ಸ್ಥಾಪನೆ. ಅಲ್ಲಿಗೆ ನಾವು ಭಾಳ ಸುಲಭವಾಗಿ ಬರೀಬೋದು. ಇದು ಏನ್ಷಂಟ್ ಇಂಡಿಯಾದಲ್ಲಿ ಬಂದಿದೆ 1ನೇ ಪ್ಲೇಸು, ಇದು ಮಿಡಿವಲ್ ಇಂಡಿಯಾದಲ್ಲಿ ಬಂದಿದೆ 2ನೇ ಪ್ಲೇಸು, ಮಾಡರ್ನ್ ಇಂಡಿಯಾದಲ್ಲಿ ಕೊನೆಗೆ ಬಂದಿದ್ದು ಕರ್ನಾಟಕ ನಾಮಕರಣ ಹಾಗೆ 4ನೇ ಪ್ಲೇಸು, ಅವುಗಳ ನಡುವೆ ಕೊನೆಗೆ ಉಳಿದಿದ್ದು ಯಾವ್ದು ಹೇಳಿ? 3ನೇ ಪ್ಲೇಸು. ಅಲ್ಲಿಗೆ ಭಾರತಕ್ಕೆ ಆರ್ಯರ ಆಗಮನ, ಮೊದಲ ಪಾಣಿಪತ್ ಕದನ, ಮೈಸೂರು ಬ್ರಹ್ಮ ಸಮಾಜದ ಸ್ಥಾಪನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ನಾಮಕರಣ. ಆಮೇಲೆ ನಿಮಗೆ ಒದಗಿಸಿರುವಂಥ ಭಾರತದ ನಕ್ಷೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಭಾರತದ ನಕ್ಷೆಯ ಬಗ್ಗೆ ಸಂಬಂಧಪಟ್ಟಂತೆ 10 ಅಂಕಗಳು ನಿಮ್ಗೆ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ವಿಡಿಯೋ ಕೂಡ ಮಾಡಿದ್ದೀನಿ. ಹೇಗೆ ಅಕ್ಯುರೇಟಾಗಿ ಬಿಡಿಸಬೇಕು, ಹೇಗೆ ಪ್ಲೇಸ್ಗಳನ್ನು ಸುಲಭವಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಚಿಕ್ಕದೊಂದು ವಿಡಿಯೋ ಇದೆ, ಒಂದು ಅರ್ಧ ಗಂಟೆಯ ವಿಡಿಯೋ. ಅದನ್ನು ನೋಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಇವುಗಳನ್ನು ಗುರುತಿಸಬೇಕು, ಕರೆಕ್ಟಾಗಿ ಗುರುತಿಸಬೇಕು. ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ವಾಲಾ ಬಾಗ್ಗಳನ್ನು ಗುರುತಿಸಬೇಕು. ಗುರುತಿಸಿ ಆದ ಮೇಲೆ ನೀವೇನು ಮಾಡಬೇಕು, ಇದರ ಜೊತೆಗೆ ನಾನೊಂದು ಪ್ಲೇಲಿಸ್ಟನ್ನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದನ್ನು ನೋಡಿ, ನಿಮಗೆ ಆ ಎಲ್ಲ ವಿಡಿಯೋಗಳು ಅಲ್ಲೇ ನಿಮಗೆ ಸಿಕ್ಬಿಡ್ತದೆ. ಇನ್ನು ದೃಷ್ಟಿ ವಿಕಲಚೇತನ, ಇದು ಎರಡು ವಾಕ್ಯಗಳನ್ನು ಬರೀಬೇಕಾಗತ್ತೆ. ನೀವು ಐತಿಹಾಸಿಕ ಮಹತ್ವವನ್ನು ಬರೀಬೇಕು, ನೆನಪಲ್ಲಿಟ್ಟುಕೊಂಡಿದ್ರೆ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಸ್ಥಳದ ವಿವರಣೆ ಬರೀಬೇಕು. ಕನಿಷ್ಠ 2 ವಾಕ್ಯವನ್ನು ಬರೀಬೇಕು. ಗುರುತಿಸಿದ್ದಕ್ಕೆ 1 ಅಂಕ ಇರುತ್ತದೆ, ಬರೆದಿದ್ದಕ್ಕೆ 1 ಅಂಕ ಇರುತ್ತದೆ. ಸಾಮಾನ್ಯವಾಗಿ ನಿಮಗೆ ಕೊಟ್ಟಿರುವಂತಹ ಮ್ಯಾಪನ್ನು ಕೊನೆಯಲ್ಲಿ ಕಟ್ಟಬೇಡಿ. ನಿಮಗೊಂದು ಏನು ಬುಕ್ಲೆಟ್ ಕೊಟ್ಟಿರ್ತಾರೆ, 24 ಪುಟಗಳ ಬುಕ್ಲೆಟ್ ಕೊಟ್ಟಿರ್ತಾರೆ. ಆ 24 ಬುಕ್ಲೆಟ್ನ ಪುಟದ ಮಧ್ಯದಲ್ಲಿ ನೀವು ಎಲ್ಲಿ ಈ ವಿವರಣೆಯನ್ನು ಬರಿತೀರೋ ಅಲ್ಲೇ ಏನು ಮಾಡಿ ಆ ಮ್ಯಾಪನ್ನು ಸೇರಿಸಿ ಕಟ್ಟಿ, ಕೊನೆಯಲ್ಲಿ ಕಟ್ಟಬೇಡಿ. 24 ಪುಟಗಳ ಒಂದು ಬುಕ್ಲೆಟ್ ಕೊಡ್ತಾರೆ. ಆ ಬುಕ್ಲೆಟನ್ನು ಒಂದು ವೇಳೆ ಮುಗಿಸಿದ್ರಿ ಅಂತಾದರೆ ನಿಮಗೆ ಅಡಿಷ್ನಲ್ ಬುಕ್ಲೆಟ್ ಕೂಡ ಕೊಡ್ತಾರೆ. ಹಾಗಾಗಿ ಬಿಡಿಸಿ ಪಾಯಿಂಟ್ಗಳನ್ನು ಒಂದ್ರ ಕೆಳಗಡೆ ಒಂದು ಬರೆದು ನೀಟಾಗಿ ಏನು ಮಾಡಿ
ಪ್ರೆಸೆಂಟೇಷನ್ ಮಾಡಿ. ಇನ್ನು ಅಕ್ಬರನ ಜೀವನ ಮತ್ತು ಸಾಧನೆ, ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಿಡಿವಲ್ ಇಂಡಿಯಾದಲ್ಲಿ ಕೇಳಿದಂಥ ಪ್ರಶ್ನೆ. ಅಲ್ಲಿಗೆ ಒಂದು ಕ್ವಶನ್ ಪೇಪರ್ ಮುಗೀತು. ಎರಡನೇ ಕ್ವಶನ್ ಪೇಪರಿಗೆ ಬರೋಣ. ಎರಡನೇ ಕ್ವಶನ್ ಪೇಪರಲ್ಲಿ ನಾವು 5 ಅಂಕದ 10 ಅಂಕದ್ದು ಕೇವಲ ಯಾವ್ಯಾವ ಪ್ರಶ್ನೆ ಬಂದಿದೆ ಅಷ್ಟು ನೋಡ್ಕೊಂಡು ಹೋಗ್ಬಿಡೋಣ. ಮೊಹೆಂಜೊದಾರೋ ಪದದ ಅರ್ಥವೇನು? ನೋಡಿ, ಮಣ್ಣಿನ ದಿಬ್ಬ, ಎಲ್ಲ ದಿಬ್ಬ ಇದೆ. ಯಾವ ದಿಬ್ಬ ಅಂತ ನಿಮ್ಗೆ ಗೊತ್ತು, ಮಡಿದವರ ದಿಬ್ಬ. ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಯಾರು ಹೇಳಿದ್ದು ಅಂತ ಕೇಳಿದ್ರೆ ಸುಲೇಮಾನ್ ಹೇಳಿದ್ದು. ಬಂದೋಬಸ್ತ್ ಪದ್ಧತಿಯನ್ನು ಯಾರು ಜಾರಿಗೆ ತಂದಿದ್ದು ಅಂತ ಕೇಳಿದ್ರೆ ರಾಜ ತೋದರಮಲ್ಲ ಜಾರಿಗೆ ತರ್ತಾನೆ, ಅಕ್ಬರನ ಕಂದಾಯ ಮಂತ್ರಿ. ಸರಿಯಾದಂಥ ಜೋಡಿಯನ್ನು ನಾವು ಗುರುತಿಸಬೇಕಿಲ್ಲಿ. ಶಂಕರಾಚಾರ್ಯರು ಶಾರದಾ ಮಠ ಸರಿ ಇದೆ, ಮಧ್ವಾಚಾರ್ಯರು ಸೋದೆ ಮಠ ಸರಿ ಇದೆ, ರಾಮಾನುಜಾಚಾರ್ಯರು ಶ್ರೀರಂಗಂ ಮಠ ಸರಿ ಇದೆ, ಬಸವೇಶ್ವರರು ಆದಮಾರು ಮಠ ತಪ್ಪಿದೆ. ಅಲ್ಲಿಗೆ ಉತ್ತರ 1, 2, 3 ಸರಿ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದ್ರೆ ಅದು ಪೋರ್ಚುಗೀಸರು. ಡ್ಯಾಶ್ ಜೈನ ಧರ್ಮದ ಚಿಹ್ನೆಯಾಗಿದೆ. ಸ್ವಸ್ತಿಕ್ ಇದು ಜೈನ ಧರ್ಮದ ಚಿಹ್ನೆ ಅಂತ ನೋಡ್ತೀವಿ. ಅಲ್ಬೆರುಣಿಯ ಪ್ರಸಿದ್ಧ ಕೃತಿ ಯಾವುದು? ಕಿತಾಬ್ ಉಲ್ ಹಿಂದ್ ಅನ್ನು ಬರೀತಾನೆ ಅಲ್ಬೆರುಣಿ. ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ರು? ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಭಾಷೆಯ ಪತ್ರಿಕೆ ಸಂವಾದ ಕೌಮುದಿ. ಇಷ್ಟನ್ನು ನಾವು ಬಿಟ್ಟ ಸ್ಥಳದಲ್ಲಿ ಬರೀಬೇಕಾಗತ್ತೆ. ಇನ್ನು ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತೆ ನಾವು ಬರೋದಾದರೆ ಕಾಕುತ್ಸವರ್ಮ ಹಲ್ಮಿಡಿ ಶಾಸನ, ಕೌಟಿಲ್ಯ ಅರ್ಥಶಾಸ್ತ್ರ, ಚಿಕ್ಕದೇವರಾಯ ಒಡೆಯರ್, ನವಕೋಟಿ ನಾರಾಯಣ, ಲೇವಿಸ್ ಬೆಂಥಾಮ್ ಬೌರಿಂಗ್ ಮೈಸೂರಿನ ಕಮಿಷನರ್, ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು, ಮೈಸೂರಿನ ದಿವಾನ ಅಂತ ತಪ್ಪಾಗಿ ಬರೀಬೇಡಿ. ಬೌರಿಂಗ್ ಮತ್ತು ಕಬ್ಬನ್ ಇವರು ಕಮಿಷನರ್ಗಳು. ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಇವರೆಲ್ಲ ದಿವಾನರು. ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಟೌನ್ ಪ್ಲಾನಿಂಗ್ ಅಥವಾ ನಗರ ಯೋಜನೆ, ಇದು ವಿಶಿಷ್ಟ ಲಕ್ಷಣ. ಕುಡುವಲೈ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಅದೃಷ್ಟದ ಆಯ್ಕೆಯ ಪದ್ಧತಿ ಚೋಳರ ಗ್ರಾಮಾಡಳಿತದಲ್ಲಿ ಬರುತ್ತದೆ. ಬೀದರ್ನಲ್ಲಿರುವ ಮದರಸ ಕಟ್ಟಿಸಿದವನು ಯಾರು ಅಂತ ಕೇಳಿದ್ದಾರೆ? ಮೊಹಮ್ಮದ್ ಗವಾನ್ ಮದರಸವನ್ನು ಕಟ್ಟಿಸ್ತಾನೆ. ದ್ವೈತ ಪದದ ಅರ್ಥ ಏನು ಅಂತ ಕೇಳಿದರೆ, ದ್ವೈತ ಅಂದರೆ 2, ಅದ್ವೈತ ಅಂದರೆ 1. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ವಿಭಜಿಸಿ ಆಳು ಅಥವಾ ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವ ನೀತಿ. ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಬರೆಯಿರಿ. ಭರತನಾಟ್ಯವನ್ನು ಬರೀಬೋದು, ಮೋಹಿನಿ ಅಟ್ಟಮನ್ನು ಬರೀಬೋದು, ಕಥಕ್ಕಳಿ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಏನು? ನೆನಪಲ್ಲಿ ಇಟ್ಕೊಂಡಿರಿ. ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ಹೇಳ್ತಾನೆ, ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ, ಇದು ಗೋದಾವರಿ ನದಿ ಆದರೆ ಈ ಕಡೆ ಕಾವೇರಿ ನದಿ, ಗೋದಾವರಿ ನದಿಯಿಂದ ಕಾವೇರಿ ನದಿಯವರೆಗೆ ಹರಡಿರುವಂತಹ ನಾಡೇ ಕರ್ನಾಟಕ. ಅಲ್ಲಿಗೆ ಗೋದಾವರಿ ನದಿಯಿಂದ ಕಾವೇರಿ ನದಿಯವರೆಗೆ ಹರಡಿದ್ದ ನಾಡು. ಮೆಸೋಲಿಥಿಕ್, ಮೆಸೋ ಎಂದರೆ ಮಧ್ಯ, ಲಿಥಿಕ್ ಅಂದರೆ ಶಿಲೆ, ಮೆಸೋಲಿಥಿಕ್ ಅಂದರೆ ಮಧ್ಯ ಶಿಲಾಯುಗ. ನೆನಪಲ್ಲಿ ಇಟ್ಕೊಂಡಿರಿ. ಈ ಪಾಠ ತುಂಬ ಚಿಕ್ಕ ಪಾಠ, 6 ಪ್ರಶ್ನೆ ಇದೆ. 1 ಮಾರ್ಕ್ಸ್, 1 ಪ್ರಶ್ನೆ ಖಂಡಿತ ಬಂದೇ ಬರ್ತದೆ. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಕಾರಣಗಳು, ಪ್ರವಾಹ ಇದೆ, ಆಮೇಲೆ ಪರಿಸರ ಅಸಮತೋಲನ ಇದೆ, ಆರ್ಯರ ಆಕ್ರಮಣ ಇದೆ. ಮಹಾಪರಿತ್ಯಾಗ ಎಂದರೇನು? ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಮಹಾಪರಿತ್ಯಾಗ ಅಂದ್ರೇನು ಅನ್ನೋ ಪ್ರಶ್ನೆ. ಸಿದ್ಧಾರ್ಥ 4 ದೃಶ್ಯಗಳನ್ನು ಏನು ನೋಡ್ತಾನೆ, ಒಬ್ಬ ವೃದ್ಧನನ್ನು, ಒಬ್ಬ ರೋಗಿಯನ್ನು, ಒಂದು ಶವಯಾತ್ರೆಯನ್ನು, ಸನ್ಯಾಸಿಯನ್ನು. ಅವನ ಮನಸ್ಸು ಇಡೀ ಜೀವನ ದುಃಖಮಯವಾಗಿದೆ. ಆ ದುಃಖಕ್ಕೆ ಏನು ಕಾರಣ ಅಂತ ತಿಳ್ಕೋಬೇಕು ಅಂತ ಹಾತೊರೆಯುತ್ತೆ. ಇವೆಲ್ಲ ನೀವು ಬರೀಬೇಕು ಅಂತಿಲ್ಲ, ಹಿನ್ನೆಲೆ ಹೇಳಿದ್ದೀನಿ ಅಷ್ಟೇ. ಸಿದ್ಧಾರ್ಥ ತನ್ನ ಹೆಂಡತಿ, ತನ್ನ ಮಗ, ತನ್ನ ತಂದೆ ತಾಯಿ, ರಾಜ್ಯ, ಎಲ್ಲ ಸಂಪತ್ತು ಎಲ್ಲವನ್ನು ಬಿಟ್ಟು ಸತ್ಯದ ಅನ್ವೇಷಣೆಗಾಗಿ ಹೊರಡ್ತಾನೆ, ಅಥವಾ ದುಃಖದ ಮೂಲವನ್ನು ಕಂಡಿಡ್ಲಿಕ್ಕಾಗಿ ಹೊರಡ್ತಾನೆ, ಮನೆ ಬಿಟ್ಟು ಹೊರಡ್ತಾನೆ. ಇದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ. ಇದು ನೆನಪಲ್ಲಿರಲಿ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗುವಂತಹ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ ಅಂತಂದರೆ, ಗುಪ್ತರ ಇತಿಹಾಸವನ್ನು ತಿಳಿಯೋದಕ್ಕೆ ನಮ್ಗೆ ಏನು ಆಧಾರ ಇದೆ? ವಿಶೇಷವಾಗಿ ಅಲಹಾಬಾದ್ ಸ್ತಂಭಶಾಸನ, ಹರಿಸೇನ ಬರೆದಿದ್ದು. ಆಮೇಲೆ ಮುಂದುವರೆದು ರಾಜಶೇಖರನ ಕಾವ್ಯ ಮೀಮಾಂಸೆ ಇದೆ. ಆಮೇಲೆ ಇನ್ನೂ ವಿಶೇಷವಾಗಿ ಗುಪ್ತರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಕಾಳಿದಾಸನ ಬರಹಗಳು ಸಹಾಯ ಮಾಡುತ್ತೆ. ಆಮೇಲೆ ವಿಶಾಖದತ್ತನ ಬರಹಗಳು ಸಹಾಯ ಮಾಡುತ್ತೆ. ಇವೆಲ್ಲವನ್ನು ಬರೀಬೇಕು. ಮುಂದುವರೆದು 2ನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ, ತರೈನ್ ಯುದ್ಧ ಅಂದ ಕೂಡ ನೀವು ನೆನಪಲ್ಲಿ ಇಟ್ಟುಕೊಂಡಿರಿ. ತರೈನ್ ಯುದ್ಧ ನಡೆದದ್ದು ಘೋರಿ ಮೊಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾಣ್ ಇವರ ನಡುವೆ ನಡೆಯಿತು. ಮೊದಲನೇ ತರೈನ್ ಯುದ್ಧ, 2ನೇ ತರೈನ್ ಯುದ್ಧ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರನ್ನ ಹೆಸರಿಸಿ. ಶಿವಾಜಿಯ ಮೇಲೆ ಅವನ ತಾಯಿ ಜಿಜಾಬಾಯಿ ಪ್ರಭಾವ ಬೀರ್ತಾಳೆ, ಸಮರ್ಥ ರಾಮದಾಸರು ಪ್ರಭಾವ ಬೀರ್ತಾರೆ, ದಾದಾಜಿ ಕೊಂಡದೇವ ಪ್ರಭಾವ ಬೀರ್ತಾರೆ, ಸಂತ ತುಕಾರಾಮ್ ಪ್ರಭಾವ ಬೀರ್ತಾರೆ. ಶಂಕರಾಚಾರ್ಯರು ಎಲ್ಲಿ ಯಾವಾಗ ಜನಿಸಿದರು? 788ರಲ್ಲಿ ಶಂಕರಾಚಾರ್ಯರು ಜನಿಸ್ತಾರೆ. ಕೇರಳದ ಕಾಲಡಿ ಎಂಬಲ್ಲಿ ಅವರು ಜನಿಸ್ತಾರೆ ಅಂತ ನೋಡ್ತೀವಿ. ಎಲ್ಲಿ? ಕಾಲಡಿ, ಕೇರಳದ ಕಾಲಡಿಯಲ್ಲಿ. ಯಾವಾಗ? ಸಾಮಾನ್ಯ ಶಕ 788ರಲ್ಲಿ ಜನಿಸಿದರು. 2 ಸೂಫಿ ಪಂಥಗಳನ್ನು ಬರೆಯಿರಿ. ಭಾಳ ಪ್ರಮುಖವಾದ 2 ಪಂಥಗಳಿದ್ದಾವೆ, ಚಿಸ್ತಿ ಮತ್ತು ಸುಹರ್ ವರ್ದಿ 2 ಪಂಥಗಳು. ಇವುಗಳ ಜೊತೆಗೆ ನೀವು ಬರೀಬಹುದು ಖಾದ್ರಿ, ಆಮೇಲೆ ಶತ್ತರ್, ಇವುಗಳನ್ನು ಕೂಡ ಬರೀಬಹುದು. ಆದರೆ ಚಿಸ್ತಿ ಮತ್ತು ಸುಹರ್ ವರ್ದಿ ಬಹಳ ಪ್ರಮುಖವಾಗಿದೆ.
ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕೃಷ್ಣಾಜಿ ತಿವಾರಿ ಮತ್ತು ಯಶೋದಾಬಾಯಿ ಇವರ ತಂದೆ ತಾಯಿಗಳು. ದಯಾನಂದ ಸರಸ್ವತಿಯವರ ತಂದೆ ತಾಯಿ ಯಾರ್ಯಾರು ಅಂತ ಕೇಳಿದಾಗ ಕೃಷ್ಣಾಜಿ ತಿವಾರಿ ಇವರ ತಂದೆ ಆಗಿದ್ದರು ಕೃಷ್ಣಾಜಿ ತಿವಾರಿ, ಹಾಗೂ ತಾಯಿಯ ಹೆಸರು ಯಶೋದಾಬಾಯಿ. ಇದನ್ನು ನೀವು ನೆನಪಲ್ಲಿಟ್ಟುಕೊಂಡು ಬರೀಬೇಕಾಗತ್ತೆ. ವಿಶ್ವೇಶ್ವರಯ್ಯನವರ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ವಿಶ್ವೇಶ್ವರಯ್ಯನವರ 2 ಕೃತಿಗಳು ಯಾವ್ಯಾವುದು? ಅದರಲ್ಲಿ ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ, ಎ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಬಹಳ ಪ್ರಮುಖವಾದ ಕೃತಿ. ಮೈ ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್, ಅದು ಅವರ ಆತ್ಮಕಥೆ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಎ ಪ್ರಾಸ್ಪರಸ್ ವಿಷನ್ ಫಾರ್ ಮಾಡರ್ನ್ ಮೈಸೂರು. ಇವುಗಳಲ್ಲಿ ಯಾವುದಾದ್ರೂ 2 ಬರೆಯಿರಿ. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಕೃತಿ, ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ. ಮೈ ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಥವಾ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ನೀವು ಯಾವ್ದಾದ್ರು ಬರೀರಿ 2. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ 2 ಸದಸ್ಯರು. ಇದುವರೆಗೆ JVP ಕಮಿಟಿಯ ಬಗ್ಗೆ ಕೇಳ್ತಾ ಇದ್ದರು. ಈಗ ಫಸ್ಟ್ ಟೈಮ್ ರಾಜ್ಯ ಪುನರ್ವಿಂಗಡಣಾ ಸಮಿತಿ ಅಂದರೆ ಫಜಲ್ ಅಲಿ ಆಯೋಗವನ್ನು ಕೇಳಿದ್ದಾರೆ. JVP ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟಾಭಿ ಸಿದ್ದರಾಮಯ್ಯ. ರಾಜ್ಯ ಪುನರ್ವಿಂಗಡಣಾ ಸಮಿತಿ ಅಂದ ಕೂಡ ನೀವು ನೆನಪಲ್ಲಿಟ್ಟುಕೊಂಡಿರಿ. HN ಕುಂಜ್ರು ಇವರು ಒಬ್ಬರು ಸದಸ್ಯರು, ಇನ್ನೊಬ್ಬರು KM ಫಣಿಕ್ಕರ್ ಇವರು ಇನ್ನೊಬ್ಬ ಸದಸ್ಯರು. ಹಾಗೆ ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ 2 ಸದಸ್ಯರು HN ಕುಂಜ್ರು ಮತ್ತು KM ಫಣಿಕ್ಕರ್ ಅವರು ಸದಸ್ಯರಾಗಿದ್ದರು ಅಂತ. ಇನ್ನು 5 ಅಂಕದ ಪ್ರಶ್ನೆಗಳು. ಗಾಂಧಾರ ಕಲೆ, ಆಗಲೇ ನೋಡಿದ ಹಾಗೆ ಏನ್ಷಂಟ್ ಇಂಡಿಯಾ, ತಾಳಿಕೋಟೆಯ ಕದನಗಳು, ಮಿಡಿವಲ್ ಇಂಡಿಯಾ, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಸಂಘರ್ಷ, ಮಾಡರ್ನ್ ಇಂಡಿಯಾ, ಆಮೇಲೆ ಬ್ರಿಟಿಷ್ ಆಡಳಿತವು ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ, ಇದು ಕೂಡ ಮಾಡರ್ನ್ ಇಂಡಿಯಾ. ಅದೇ ಪ್ರಕಾರ ಬಂದಿರೋದನ್ನು ಗಮನಿಸ್ತೀರಿ. ಇನ್ನು 10 ಅಂಕದ ಪ್ರಶ್ನೆಗಳು ಗಮನಿಸ್ತಾ ಇದ್ದರೆ ಆರ್ಯರ ರಾಜಕೀಯ ಸಾಮಾಜಿಕ ಸ್ಥಿತಿ ಏನ್ಷಂಟ್ ಇಂಡಿಯಾದಿಂದ ಬಂದಿದೆ. ಇಮ್ಮಡಿ ಪುಲಿಕೇಶಿ ಇದು ಕೂಡ ಏನ್ಷಂಟ್ ಇಂಡಿಯಾದಿಂದ ಬಂದಿರುವಂಥದ್ದು. ಆಮೇಲೆ ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ, ಮಿಡಿವಲ್ ಇಂಡಿಯಾ, ಭಾರತದ ರಾಷ್ಟ್ರೀಯ ಚಳವಳಿ ಗಾಂಧೀಜಿಯ ಪಾತ್ರ ಮಾಡರ್ನ್ ಇಂಡಿಯಾದಿಂದ ಬಂದಿದೆ. ಹಾಗೆ ಈ ಸೂತ್ರ ಆಗಲೇ ಹೇಳಿದ್ನಲ್ಲ, ಅದನ್ನು ಅನ್ವಯಿಸ್ಕೊಳ್ಳಿ. ಆಮೇಲೆ ಕಾಲಾನುಕ್ರಮ ನೋಡಿ, ಕನೋಜಿನ ಧಾರ್ಮಿಕ ಸಭೆ ಇದು ಏನ್ಷಂಟ್ ಇಂಡಿಯಾದಿಂದ ಬಂದಿರೋದು. ಶ್ರೀರಂಗಪಟ್ಟಣ ಒಪ್ಪಂದ ಇದು ಮಾಡರ್ನ್ ಇಂಡಿಯಾದಿಂದ ಬಂದಿರೋದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಇದು ಕೂಡ ಮಾಡರ್ನ್ ಇಂಡಿಯಾದಿಂದ ಬಂದಿರೋದು. ಹಳದಿಘಾಟ್ ಕದನ ಮಿಡಿವಲ್ ಇಂಡಿಯಾದಿಂದ ಬಂದಿರೋದು. ಹಾಗೆ ನಾವು ಸುಲಭವಾಗಿ ಏನ್ಷಂಟ್ ಇಂಡಿಯಾದಿಂದ ಬಂದಿದೆ ಅಂದರೆ 1ನೇ ಪ್ಲೇಸು, ಮಿಡಿವಲ್ ಇಂಡಿಯಾದಿಂದ ಬಂದಿದೆ ಅಂದರೆ 2ನೇ ಪ್ಲೇಸು, ಮಾಡರ್ನ್ನಲ್ಲಿ ಯಾವುದು ಮೊದಲು ಬಂದಿದೆ, ಶ್ರೀರಂಗಪಟ್ಟಣ ಒಪ್ಪಂದನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯನ್ನು ನೋಡಿದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಮೊದಲು, ಆಮೇಲೆ ಅದು 3ನೇ ಪ್ಲೇಸು, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ 4ನೇ ಪ್ಲೇಸು. ಇನ್ನು ಮ್ಯಾಪಲ್ಲಿ ಎಲ್ಲ 19 ಪ್ಲೇಸ್ಗಳು, 20 ಪ್ಲೇಸ್ಗಳಿದ್ದಾವೆ. ಅದರಲ್ಲಿ ಹರಪ್ಪ ಒಂದನ್ನು ಬಿಟ್ಟು ನಾವು ಉಳಿದೆಲ್ಲ ಪ್ಲೇಸ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರಾಯಿತು. ಪಾಟಲಿಪುತ್ರ, ಹಳೆಬೀಡು, ಪಾಟಲಿಪುತ್ರ 2ನೇ ಸಲ ಬಂದಿದೆ, ದೇವಗಿರಿ, ಪಾಂಡಿಚೇರಿ ಮತ್ತು ಮೀರತ್. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ಬರೆಯಿರಿ. ದೃಷ್ಟಿವಿಕಲಚೇತನರು ಮಿಡಿವಲ್ ಇಂಡಿಯಾದಿಂದನೇ ನೀವು 3 ಪ್ರಶ್ನೆ ಏನಿದೆ, ಮೊಹಮ್ಮದ್ ಬಿನ್ ತುಘಲಕನ ಪ್ರಯೋಗಗಳು, ಆಮೇಲೆ ಮುಂದುವರೆದು ವಿಜಯನಗರದ ಕೊಡುಗೆಗಳು ಸಾಹಿತ್ಯಕ್ಕೆ, ಧರ್ಮಕ್ಕೆ, ಕಲೆ, ವಾಸ್ತುಶಿಲ್ಪಕ್ಕೆ, ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ, ಈ 3 ಓದ್ಕೊಂಡ್ರೆ ಒಂದು ನಿಮಗೆ ಅಲ್ಲೂ ಸಿಗುತ್ತೆ, ಒಂದು ಇಲ್ಲೂ ಸಿಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಇದು 2ನೇ ಮಾಡೆಲ್ ಕ್ವಶನ್ ಪೇಪರು. ಇನ್ನು 3ನೆಯ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕಡೆಗೆ ನಾವು ಬಂದರೆ, ಪ್ರಾಚೀನ ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ಕುರಿತು ತಿಳಿಸುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ನ್ಯಾಚುರಲ್ ಹಿಸ್ಟೋರಿಯಾ ತಿಳಿಸುತ್ತೆ. ಉತ್ತರ ವೇದಗಳ ಕಾಲದ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು, ಯುದ್ಧಗಳಲ್ಲಿ ಜಯಿಸುವುದು ಅತ್ಯಂತ ಪ್ರಮುಖವಾಯಿತು. ಇವೆರಡೂ ಕೂಡ ಸರಿ ಇದೆ ಮತ್ತು ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. ಮಾಮೂಲಕ್ ಪದದ ಅರ್ಥವೇನು? ಗುಲಾಮ ಅನ್ನೋದು ಮಾಮೂಲಕ್ ಪದದ ಅರ್ಥ ಅಂತ ನೋಡ್ತೀವಿ. ಮಾಮೂಲಕ್ ಕುತುಬುದ್ದೀನ್ ಐಬಕ್ ಏನಾಗಿದ್ದ ಅಂತಂದರೆ ಗೋರಿಯ ಗುಲಾಮನಾಗಿದ್ದ ಅಂತ ನೋಡ್ತೀವಿ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಿ. ಮಾಮೂಲಕ್ ಪದದ ಅರ್ಥವೇನು ಅಂತ ಕೇಳಿದ್ರೆ ನೀವು ಬರೀಬೇಕಾಗಿದ್ದು ಇಲ್ಲಿ ಗುಲಾಮ ಎಂಬ ಪದವನ್ನು ಬರೀಬೇಕು. ಮುಂದುವರೆದು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಇದೆ. ಅದ್ವೈತ ಅಂದ ಕೂಡ ನೀವು ನೆನಪಲ್ಲಿ ಇಟ್ಕೊಂಡ್ಬೇಡಿ. ಶಂಕರಾಚಾರ್ಯ, ಮಧ್ವಾಚಾರ್ಯ ದ್ವೈತ, ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ. ಪ್ಲಾಸಿ ಕದನ ನಡೆದ ವರ್ಷ 1757. ಸಿಂಧು ಜನರ ಪ್ರಧಾನ ದೇವತೆ ಮಾತೃದೇವತೆ. ಹರ್ಷವರ್ಧನ್ನ 2ನೆಯ ರಾಜಧಾನಿ ಕನೌಜ್. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ ಅಮೀರ್ ಖುಸ್ರುವನ್ನು. ಗುರು ಗ್ರಂಥ ಸಾಹೇಬ್ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ. ಗುರು ಗ್ರಂಥ ಸಾಹೇಬ್ ಗುರುಮುಖಿ, 2 ಗುರು ಇರುತ್ತೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಹೈದರಾಬಾದ್. ಇನ್ನು ಹೊಂದಿಸಿ ಬರೆಯರಿಗೆ ಬಂದರೆ ಕಾನಿಷ್ಕ ಶಕಯುಗದ ಸಂಸ್ಥಾಪಕ. ಶಹಜಹಾನ್ ತಾಜ್ ಮಹಲ್. ಅನಿ ಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣ ಇಲ್ಲವೇ ವಿನಾಶ. WC ಬ್ಯಾನರ್ಜಿ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಇನ್ನು ಅಲಿಗರ್ ಚಳುವಳಿ, ಇದು ಸರ್ ಸೈಯದ್ ಅಹಮದ್ ಖಾನ್ರಿಗೆ ಸಂಬಂಧಪಟ್ಟಿದ್ದು. ಮುಂದುವರೆದು ಮೊಹೆಂಜೋದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ ಅಥವಾ ಸತ್ತವರ
ದಿಬ್ಬ, ಯಾವುದನ್ನು ಬರೀರಿ ನೀವು, ತೊಂದರೆ ಇಲ್ಲ, ಸತ್ತವರ ದಿಬ್ಬ ಅಂತ ಬರೀರಿ. ಆಮೇಲೆ ಚೋಳರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದರೆ ಉರೈಯೂರು ಚೋಳರ ಮೊದಲ ರಾಜಧಾನಿ. ಜಗದ್ಗುರು ಬಾದಶಾಹ ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನು ಜಗದ್ಗುರು ಬಾದಶಾಹ ಅಂತ ಕರೀತಾರೆ. ಚಿಸ್ತಿ ಪಂಥದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ, ಖ್ವಾಜಾ ಅಬ್ದುಲ್ಲಾ ಚಿಸ್ತಿ, ಇವರು ಚಿಸ್ತಿ ಪಂಥದ ಸ್ಥಾಪಕ. ಐಎನ್ಎ ವಿಸ್ತರಿಸಿ ಇಂಡಿಯನ್, ಐ ಅಂದರೆ ಇಂಡಿಯನ್, ಎನ್ ಅಂದರೆ ನ್ಯಾಷನಲ್, ಎ ಅಂದರೆ ಆರ್ಮಿ. ಕೊನೆಯದು ಎ ನೆನಪಿಟ್ಕೊಳ್ಳಿ, ಆರ್ಮಿ, ಅದು ತುಂಬ ಇಂಪಾರ್ಟೆಂಟ್. ಇನ್ನು ಭಾಗ ಬಿದಲ್ಲಿ ವಿಶ್ವ ಪರಂಪರೆಯಲ್ಲಿರುವ 2 ಐತಿಹಾಸಿಕ ತಾಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಐತಿಹಾಸಿಕ ತಾಣಗಳು ನೀವು ಕರ್ನಾಟಕದನ್ನೇ ಬರೀಬಹುದು, ಹಂಪಿಯನ್ನು ಬರೀಬಹುದು, ಆಮೇಲೆ ಇತ್ತೀಚೆಗೆ ಸೇರ್ಪಡೆಯಾದಂತಹ ಬೇಲೂರು ಹಳೆಬೀಡನ್ನು ಬರೀಬಹುದು, ಅಥವಾ ತಾಜ್ ಮಹಲನ್ನು ಬರೀಬಹುದು, ಎಲ್ಲೋರಾವನ್ನು ಬರೀಬಹುದು, ಯಾವುದಾದ್ರು 2. ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗರು 3 ಜನ ಇದ್ದಾರೆ. ಮೊದಲು ಪಾಹಿಯಾನ್, ಆಮೇಲೆ ಹುಯೆನ್ ಸ್ಯಾಂಗ್, ಆಮೇಲೆ ಇತ್ಸಿಂಗ್. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಅಲ್ಲಿಗೆ ನಿಯೋಲಿಥಿಕ್ ಅಂತಂದರೆ ಹೊಸ ಶಿಲಾಯುಗ. ಹರಪ್ಪ ಮತ್ತು ಮೊಹೆಂಜೊದಾರೊವನ್ನು, ಹರಪ್ಪವನ್ನು ಕಂಡುಹಿಡಿದವರು ದಯಾರಾಮ್ ಸಹಾನಿ, ಆಮೇಲೆ ಮೊಹೆಂಜೊದಾರೊವನ್ನು ಕಂಡುಹಿಡಿದವರು RD ಬ್ಯಾನರ್ಜಿ. ಇದು ನೆನಪಲ್ಲಿರಲಿ. ಬೌದ್ಧ ಧರ್ಮದ ಪಂಥಗಳು, ಬೌದ್ಧ ಅಂದ್ಕೂಳೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಹೀನಾಯಾನ ಮತ್ತು ಮಹಾಯಾನ ಪಂಥಗಳನ್ನು ಬೌದ್ಧ ಧರ್ಮದ ಪಂಥಗಳು. ಇನ್ನು ಶ್ವೇತಾಂಬರ ದಿಗಂಬರ ಆದರೆ ಜೈನ ಧರ್ಮ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಕೇಳಿದ್ದಾರೆ, ರಘುವಂಶ ಮತ್ತು ಕುಮಾರ ಸಂಭವ. ಇದು ಅವನ 2 ಮಹಾಕಾವ್ಯಗಳು. ಒಂದು ವೇಳೆ ಕನ್ಫ್ಯೂಸ್ ಆದರೆ ಏನೇನು ಅವನ ಕೃತಿಗಳು ನೆನಪಿದಾವೋ ಎಲ್ಲವನ್ನ ಸೇರಿಸ್ಕೊಂಡು ಒಟ್ಟನ್ನು ಬರೆದುಬಿಡಿ. ಮೊಘಲ್ ವಾಸ್ತುಶಿಲ್ಪದ 2 ಲಕ್ಷಣಗಳು ನೋಡಿ. ಮೊಘಲ್ ವಾಸ್ತುಶಿಲ್ಪ ಇರಲಿ ಅಥವಾ ಇಂಡೋ ಇಸ್ಲಾಮಿಕ್ ಕೇಳಿರಲಿ, ಇಂಡೋ ಸಾರ್ಸನಿಕ್ ಕೇಳಿರಲಿ, ನೆನಪಲ್ಲಿ ಇಟ್ಟುಕೊಂಡಿರಿ. ಸಾಮಾನ್ಯವಾಗಿ ಗುಮ್ಮಟಗಳನ್ನು ಅವರು ಕಟ್ತಾ ಇದ್ರು, ಆಮೇಲೆ ಕಮಾನುಗಳನ್ನು ಕಟ್ತಾ ಇದ್ರು. ಗುಮ್ಮಟಗಳು, ಕಮಾನುಗಳು, ಬೇಕಾದರೆ ಮಿನಾರ್ಗಳನ್ನು ಕೂಡ ನೀವು ಬರೀಬೋದು. ಶಿವಾಜಿ ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆತ ಚೌತನ್ನು ಸಂಗ್ರಹಿಸ್ತಾ ಇದ್ದ, ಜೊತೆಗೆ ಸರ್ದೇಶ್ ಮುಖಿ ಎಂಬಂತಹ ಇನ್ನೊಂದು ತೆರಿಗೆಯನ್ನು ಸಂಗ್ರಹಿಸ್ತಾ ಇದ್ದ. ಮಧ್ವಾಚಾರ್ಯರು ಯಾವ ವರ್ಷ ಜನಿಸಿದರು, ಎಲ್ಲಿ ಜನಿಸಿದರು ಅಂತ ಕೇಳಿದ್ದಾರೆ. 1238ರಲ್ಲಿ, 1238, 1238ರಲ್ಲಿ ಮಧ್ವಾಚಾರ್ಯರು ಜನಿಸ್ತಾರೆ. ಎಲ್ಲಿ ಜನಿಸಿದರು ಅಂತ ನೆನಪಲ್ಲಿ ಇಟ್ಕೊಂಡಿರಿ, ಉಡುಪಿಯ ಪಾಜಕದಲ್ಲಿ ಅವರು ಜನಿಸ್ತಾರೆ. 1238 ಉಡುಪಿಯ ಪಾಜಕ. ಇದರಲ್ಲಿ ಯಾವ್ದಾದ್ರು ಒಂದು ಇಸ್ವಿಯನ್ನು ಕೇಳ್ತಾರೆ ನೋಡಿ. 788ರಲ್ಲಿ ಶಂಕರಾಚಾರ್ಯರು ಜನಿಸಿದರು, 1017ರಲ್ಲಿ ರಾಮಾನುಜಾಚಾರ್ಯರು ಜನಿಸಿದರು, 1132ರಲ್ಲಿ ಬಸವೇಶ್ವರರು, 1238ರಲ್ಲಿ ಮಧ್ವಾಚಾರ್ಯರು ಜನಿಸಿದರು. ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರರು, ಮಧ್ವಾಚಾರ್ಯರು. ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೇನು? ಇದೊಂದು ಹೊಸ ಪ್ರಶ್ನೆ. ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳಲ್ಲಿ 4 ಅಂಶಗಳಿದ್ದಾವೆ. ಅದರಲ್ಲಿ ಭಕ್ತಿ ಅನ್ನೋದು ಮೊದಲನೇದು. ಭಕ್ತಿ ಇದೆ, ಆಮೇಲೆ ಲಿಂಗ ಸಮಾನತೆ ಇದೆ. ಲಿಂಗ ಸಮಾನತೆ ಇದು ಕೂಡ ಪ್ರಮುಖವಾದಂತಹ ಒಂದು ಭಕ್ತಿ ಚಳುವಳಿಯ ಅಂಶ ಅಂತ ನೋಡ್ತೀವಿ. ಇವೆರಡನ್ನು ನೀವು ಬರೀಬಹುದು. ಭಕ್ತಿ ಮತ್ತು ಲಿಂಗ ಸಮಾನತೆ, ಸಾಮಾಜಿಕ ಸುಧಾರಣೆಗಳು, ಏಕದೇವತಾರಾಧನೆ, ಇವುಗಳೆಲ್ಲವುಗಳು ಕೂಡ ಬಹಳ ಪ್ರಮುಖವಾದಂತಹ ಒಂದಿಷ್ಟು ಅಂಶಗಳು. ಇನ್ನು ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದಂತಹ ಪತ್ರಿಕೆಗಳು ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬಂತಹ 2 ಪತ್ರಿಕೆಗಳನ್ನು ಅವರು ಆರಂಭಿಸ್ತಾರೆ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ, ಕಬ್ಬನ್ ಮತ್ತು ಬೌರಿಂಗ್. ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಆಮೇಲೆ ಇಲ್ಲಿ ಈ ಭಕ್ತಿ ಚಳವಳಿಯಲ್ಲಿ ನೀವು 2 ಸಮಾನತೆಯನ್ನು ಬರೀಬೋದು. ಒಂದು ಸಾಮಾಜಿಕ ಸಮಾನತೆ, ಇನ್ನೊಂದು ಲಿಂಗ ಸಮಾನತೆ. ಅವೆರಡೂ ಕೂಡ ಭಕ್ತಿ ಚಳವಳಿಯ ಪ್ರಮುಖವಾದಂತಹ ಉದ್ದೇಶ ಆಗಿತ್ತು. ಜೊತೆಯಲ್ಲಿ ಭಕ್ತಿ ಕೂಡ ಪ್ರಮುಖ ಉದ್ದೇಶ ಆಗಿತ್ತು. ಇಲ್ಲಿ ಕಮಿಷನರ್ಗಳಿಗೆ ಬಂದಾಗ ಕಬ್ಬನ್ ಮತ್ತು ಇನ್ನೊಬ್ಬ ಕಮಿಷನರ್ ಯಾರು ಅಂತ ಕೇಳಿದ್ರೆ ಬೌರಿಂಗ್. ಕಬ್ಬನ್ ಮತ್ತು ಬೌರಿಂಗ್. ತೀವ್ರಗಾಮಿ ನಾಯಕರಲ್ಲಿ 2 ಹೆಸರಿಸಿ ಅಂತ ಇದೆ. ತೀವ್ರಗಾಮಿ ನಾಯಕರು ನೀವು ನೆನಪಲ್ಲಿ ಇಟ್ಕೊಂಡಿರಿ, ಲಾಲ್ ಬಾಲ್ ಪಾಲ್, ಇವರು ತೀವ್ರಗಾಮಿ ನಾಯಕರು. ಇನ್ನು ಮುಂದುವರೆದು ಮತ್ತೆ ಈಗ 5 ಅಂಕದ ಪ್ರಶ್ನೆಗಳಿಗೆ ಕಡೆಗೆ ಬಂದರೆ, ಹೊಯ್ಸಳರ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳು ಏನ್ಷಂಟ್ ಇಂಡಿಯಾದಿಂದ ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಮಿಡಿವಲ್ ಇಂಡಿಯಾದಿಂದ ಕೇಳಿದ್ದಾರೆ. ಸೋರಿಕೆಯ ಸಿದ್ಧಾಂತ ಇದನ್ನು ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದಾರೆ. ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳು ಇದನ್ನು ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದಾರೆ. ಅಶೋಕನ ಜೀವನ ಮತ್ತು ಸಾಧನೆ ಏನ್ಷಂಟ್ ಇಂಡಿಯಾದಿಂದ ಬಂದಿರೋದು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆ ಇದು ಕೂಡ ಏನ್ಷಂಟ್ ಇಂಡಿಯಾದಿಂದ ಬಂದಿದೆ. ಇದು ಮಿಡಿವಲ್ ಇಂಡಿಯಾ. ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳು, ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳು ಮಾಡರ್ನ್ ಇಂಡಿಯಾ. ಇನ್ನು ಕಾಲಾನುಕ್ರಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಇದು ಮಾಡರ್ನ್ ಇಂಡಿಯಾದಿಂದ ಬಂದಿರೋದು ಅಂತ ನೋಡ್ತೀವಿ. ದೀನ್ ಇಲಾಹಿಯ ಸ್ಥಾಪನೆ ಮಿಡಿವಲ್ ಇಂಡಿಯಾದಿಂದ ಬಂದಿರೋದು. ಆಮೇಲೆ ನರ್ಮದಾ ನದಿ ಕಾಳಗ ಏನ್ಷಂಟ್ ಇಂಡಿಯಾದಿಂದ ಬಂದಿರೋದು. ಶ್ರೀರಂಗಪಟ್ಟಣ ಒಪ್ಪಂದ ಇದು ಮಾಡರ್ನ್ ಇಂಡಿಯಾದಿಂದ ಬಂದಿರೋದು. ಹಾಗೆ ನಾವು ಸುಲಭವಾಗಿ ಏನ್ಷಂಟ್ ಇಂಡಿಯಾದಿಂದ ಬಂದಿರೋದು ನರ್ಮದಾ ನದಿಯ ಕಾಳಗ, ಇದು ಮೊದಲನೇ ಘಟನೆ. ಮಿಡಿವಲ್ ಇಂಡಿಯಾದಿಂದ ಬಂದಿರೋದು ಯಾವುದು? ದೀನ್ ಇಲಾಹಿಯ ಸ್ಥಾಪನೆ, ಅದು 2ನೇ ಪಾಯಿಂಟು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಶ್ರೀರಂಗಪಟ್ಟಣ ಒಪ್ಪಂದ, ಇದರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಮೊದಲು ಬರುತ್ತೆ 3, ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ 4. ಇನ್ನು ಮ್ಯಾಪ್ ವರ್ಕಲ್ಲಿ ತಕ್ಷಶಿಲೆ, ಕಂಚಿ, ಹಂಪಿ, ಕಲ್ಕತ್ತಾ, ದಂಡಿ ಇವುಗಳ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೂ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು, ವಿಶೇಷವಾಗಿ ಸೈನಿಕ ಸಾಧನೆಯನ್ನು ನೀವು ಬರೀಬೇಕಾಗತ್ತೆ. ಇನ್ನು ಪೂರ್ವ ಸಿದ್ಧತಾ ಪರೀಕ್ಷೆ 1
ಅದರ ಒಂದು ಪ್ರಶ್ನೆ ಪತ್ರಿಕೆಯ ಕಡೆಗೆ ಬರೋಣ. ಮೊದಲನೇ ಪ್ರಶ್ನೆ, ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಕೇಳಿದರೆ, ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ ಕವಿರಾಜ ಮಾರ್ಗ ಅಂತ ನೋಡ್ತೀವಿ. ಪೂರ್ವಸಿದ್ಧತಾ ಪರೀಕ್ಷೆ, ಆ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ರಾಷ್ಟ್ರಕೂಟ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳಿದ ಅರಬ್ ಪ್ರವಾಸಿಗ ಯಾರು ಅಂತ ಕೇಳಿದ್ದಾರೆ. ಇದು ಸುಲೇಮಾನ್. ಅತ್ಯಂತ ಸಂತೋಷದಿಂದ ಈ ಮಾತನ್ನು ಹೇಳ್ತಾನೆ. ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದಂತಹ ರಾಷ್ಟ್ರಕೂಟರ ಸಾಮ್ರಾಜ್ಯದ ಬಗ್ಗೆ 4 ಶ್ರೇಷ್ಠ ಸಾಮ್ರಾಜ್ಯಗಳು ಒಂದು ಅನ್ನೋದಾಗಿ ಹೇಳಿದವನು ಸುಲೇಮಾನ್. ಸುಲೇಮಾನ್ನ ಹೆಸರು ನೆನಪಲ್ಲಿ ಇಟ್ಕೊಂಡಿರಿ. ಆತ ಕಾನ್ಸ್ಟಾಂಟಿನೋಪಲ್ ಸಾಮ್ರಾಜ್ಯ, ಖಲೀಫರ ಸಾಮ್ರಾಜ್ಯ, ಚೀನಾ ಸಾಮ್ರಾಜ್ಯ, ಇತರ 3 ಸಾಮ್ರಾಜ್ಯಗಳು ಅಂತ ಕೂಡ ಹೇಳ್ತಾನೆ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಯಾವುದನ್ನು ಕರೀತಾರೆ? ಇಬ್ರಾಹಿಂ ರೋಜಾವನ್ನು ಕರೀತಾರೆ. ಶಂಕರಾಚಾರ್ಯರು ಶಾರದಾ ಮಠ ಸರಿ ಇದೆ, ಮಧ್ವಾಚಾರ್ಯರು ಸೋದೆ ಮಠ ಸರಿ ಇದೆ, ಶ್ರೀರಂಗ ಮಠಂ ಸರಿ ಇದೆ, ಆದಮಾರು ಮಠ ತಪ್ಪಿದೆ. ಅಲ್ಲಿಗೆ ಉತ್ತರ ಇದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಮಂದಗಾಮಿಗಳ ನಾಯಕರು ಲಾಲ್ ಬಾಲ್ ಪಾಲ್ ಯಾರಲ್ಲ ನೋಡಿ, ಅವರು ಮಂದಗಾಮಿ ನಾಯಕರು. ಇಲ್ಲಿ ಬಾಲ್ ಗಂಗಾಧರ ತಿಲಕ್ ಇದೆ, ಇವರು ಮಂದಗಾಮಿ ನಾಯಕರು ಅಲ್ವೇ ಅಲ್ಲ. ಇಲ್ಲಿ ಮಂದಗಾಮಿ ನಾಯಕರನ್ನ ಗುರುತಿಸಬೇಕು. ಹಾಗೆ ಬಾಲ್ ಗಂಗಾಧರ ತಿಲಕರ್ ಮಂದಗಾಮಿ ನಾಯಕರಲ್ಲ. ಲಾಲಾ ಲಜಪತ್ ರಾಯ್ ಕೂಡ ಮಂದಗಾಮಿ ನಾಯಕರಲ್ಲ. ಪಾಲ್ ಕೂಡ ಮಂದಗಾಮಿ ನಾಯಕರಲ್ಲ. ಹಾಗೆ ಮಂದಗಾಮಿ ನಾಯಕರು ಯಾರು ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ನಿಮಗೆಲ್ಲ ಗೊತ್ತೇ ಇದೆ, ಧನ್ವಂತ್ರಿಯನ್ನು ಕರೀತಾರೆ. ಅಲ್ಬೆರುನಿಯ ಪ್ರಸಿದ್ಧ ಕೃತಿ ಯಾವುದು? ಕಿತಾಬುಲ್ ಹಿಂದ್ ಅಂತ ನೋಡ್ತೀವಿ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ? ಸಂವಾದ ಕೌಮುದಿ. ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಎಲ್ಲಿಂದ ಆರಂಭಿಸಿದರು? ಸಬರಮತಿಯಿಂದ ಆರಂಭಿಸ್ತಾರೆ, ದಂಡಿಯಲ್ಲಿ ಮುಕ್ತಾಯವನ್ನು ಗೊಳಿಸ್ತಾರೆ. ಇನ್ನು ಈ ಕ್ವಶನ್ ಪೇಪರಿನ ಮುಂದಿನ ಒಂದು ಪುಟಕ್ಕೆ ಬಂದರೆ, ಇದು 2ನೆಯ ಒಂದು ಪೂರ್ವಸಿದ್ಧತಾ ಪರೀಕ್ಷೆ. ಆ ಪೂರ್ವಸಿದ್ಧತಾ ಪರೀಕ್ಷೆ ಎರಡರಲ್ಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ದಯಾರಾಮ್ ಸಹಾನಿ ಅಂದ್ಕೂಡ ನಿಮಗೆ ಸಿಂಧು ನಾಗರಿಕತೆ ನೆನಪಿಗೆ ಬರಬೇಕು, ಹರಪ್ಪಾದ ಸಂಶೋಧನೆ. ಕೌಟಿಲ್ಯ ಅಂದ್ಕೂಡ ನಿಮಗೆ ಅರ್ಥಶಾಸ್ತ್ರ. ಆಮೇಲೆ ಶಿವಾಜಿ ಛತ್ರಪತಿ, ಆಮೇಲೆ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಲೋಥಾಲಲ್ಲಿ ಕಂಡುಬರುತ್ತೆ. ಮೌರ್ಯರ ರಾಜಲಾಂಛನ ಯಾವುದು? ಧರ್ಮಚಕ್ರ. ಖಿಲ್ಜಿ ಪದದ ಅರ್ಥವೇನು? ಖಡ್ಗಧಾರಿ ಪುರುಷ. ಷಣ್ಮತ ಸ್ಥಾಪನಾಚಾರ್ಯ ಎಂದು ಯಾರನ್ನು ಕರೆಯಲಾಗಿದೆ? ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೆಯಲಾಗಿದೆ. ಶುದ್ಧಿ ಚಳುವಳಿ ಅಂದರೆ ಏನು? ಬೇರೆ ಬೇರೆ ಕಾರಣಗಳಿಂದ ಹಿಂದೂಗಳು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದರು. ಆ ಮತಾಂತರಗೊಂಡಂತಹ ಹಿಂದೂಗಳನ್ನು ಮರಳಿ ಹಿಂದೂಗಳನ್ನಾಗಿ ಮಾಡುವಂತಹ ಒಂದು ಯತ್ನ. ಸೊ ನೆನಪಲ್ಲಿ ಇಟ್ಟುಕೊಂಡಿರಿ, ಹಿಂದೂಗಳು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದರು. ಆ ಮತಾಂತರಗೊಂಡಂತಹ ಹಿಂದೂಗಳನ್ನು ಮರಳಿ ಹಿಂದೂಗಳನ್ನಾಗಿ ಮಾಡುವ ಚಳುವಳಿ, ಅದು ಶುದ್ಧಿ ಚಳುವಳಿ, ದಯಾನಂದ ಸರಸ್ವತಿ ಅವರಿಂದ ಆರಂಭ ಆಗುತ್ತೆ. ಭಾರತದಲ್ಲಿ ಉದಯಿಸಿದ 2 ಧರ್ಮಗಳು, ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮ. 2 ನೃತ್ಯ ಪ್ರಕಾರಗಳು, ಭರತನಾಟ್ಯಂ, ಮೋಹಿನಿ ಅಟ್ಟ, ಕಥಕ್ಕಳಿ. ಪ್ಯಾಲಿಯೋ ಎಂದರೆ ಹಳೆ, ಲಿಥಿಕ್ ಅಂದರೆ ಶಿಲೆ, ಹಳೆಯ ಶಿಲಾಯುಗ. ಸಿಂಧು ನಾಗರಿಕತೆ 2 ಸಮಕಾಲೀನ ನಾಗರಿಕತೆಗಳು, ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು, ಗಾರ್ಗಿ, ಘೋಷ, ಅಪಾಲ, ಮೈತ್ರೇಯಿ, ಶಾಶ್ವತಿ. ವರ್ಧನರ ಇತಿಹಾಸ ರಚನೆಗೆ ಸಹಾಯವಾಗುವ 2 ಮೂಲಾಧಾರಗಳು. ವರ್ಧನ ಅಂದ್ಕೂಡ ನಮಗೆ ನೆನಪಿಗೆ ಬರಬೇಕಾಗಿರೋದು ಏನು ಕೇಳಿದ್ರೆ, ಬಾಣಭಟ್ಟನ ಹರ್ಷಚರಿತೆ, ಆಮೇಲೆ ಹರ್ಷವರ್ಧನನ ತಾಮ್ರಪಟಗಳು, ಆಮೇಲೆ ಹುಯೆನ್ ಸ್ಯಾಂಗನ ಸಿಯುಕಿ. ಈ 3ರಲ್ಲಿ ಯಾದರೂ 2 ಬರೀಬೇಕು. ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ, ಅದನ್ನು ಬರೆದವರು ಸಿಂಗಾರಾರ್ಯ. ಬಹಮನಿ ಮನೆತನದ ರಾಜಧಾನಿಗಳನ್ನು ಹೆಸರಿಸಿ ಅಂತ ಇದೆ. ಮೊದಲ ರಾಜಧಾನಿ ಗುಲ್ಬರ್ಗಾ, ಆಮೇಲೆ ಬೀದರ್. ಗುಲ್ಬರ್ಗಾ ಮತ್ತು ಬೀದರ್ ಬರೀಬೇಕು. ಶಂಕರಾಚಾರ್ಯರು ಎಲ್ಲಿ ಯಾವಾಗ ಜನಿಸಿದರು ಮತ್ತೆ ಕೇಳಿದ್ದಾರೆ? 788ರಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸಿದರು. ಸೂಫಿ ಪಂಥಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ? ಚಿಸ್ತಿ ಪಂಥ, ಸುಹರ್ವರ್ದಿ ಪಂಥ, ಶತ್ತರ್, ಖಾದ್ರಿ, ರೌಷನೀಯತ್, ನಕ್ಷಬಂದಿ. ಯಾವುದಾದ್ರು 2 ಬರೀಬೋದು. ಚಿಸ್ತಿ ಮತ್ತು ಸುಹರ್ವರ್ದಿ ಇಟ್ಕೊಂಬೇಡ. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ, ಅಥವಾ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದರೆ, ದನ ಮತ್ತು ಹಂದಿಯ ಕೊಬ್ಬನ್ನು ತೋಟಗಳಿಗೆ ಸವರಿದಂತಹ ಘಟನೆ. ಇಷ್ಟೇ ಬರೆದು ಸಾಕು ನೀವು. 1 ಅಂಕದ 2 ಅಂಕದ ಪ್ರಶ್ನೆ, ತೀರಾ ಜಾಸ್ತಿ ಏನು ಬರೀಬೇಕು ಅಂತಿಲ್ಲ. ಹೊಸದಾಗಿ ಎನ್ಫೀಲ್ಡ್ ಬಂದೂಕನ್ನು ಶೋಧಿಸಿದರು. ಅದರ ತೋಟಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದರು. ಈ ತೋಟಗಳನ್ನು ಬಳಸೋದಕ್ಕೆ ಹಿಂದೂಗಳು ಒಪ್ಕೊಳ್ಳಿಲ್ಲ, ಮುಸಲ್ಮಾನರು ಒಪ್ಕೊಳ್ಳಿಲ್ಲ. ಆದರೆ ಬ್ರಿಟಿಷರು ಒತ್ತಾಯಿಸಿದರು, ಒಪ್ಕೊಳ್ಳಿ, ಅದನ್ನು ಬಳಸಿ ಅಂತ. ಇದು ತತ್ಕ್ಷಣದ ಕಾರಣ. ಅಲ್ಲಿಗೆ ಸರಳವಾಗಿ 2 ವಾಕ್ಯಗಳು. ಹೊಸದಾಗಿ ಬ್ರಿಟಿಷರು ಪರಿಚಯಿಸಿದ ಎನ್ಫೀಲ್ಡ್ ಬಂದೂಕಿನ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದರು. ಇದನ್ನು ಬಳಸಲು ಭಾರತೀಯ ಸೈನಿಕರು ನಿರಾಕರಿಸಿದರು. ಇಷ್ಟು ಬರೋದು ಸಾಕು. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ 2 ಸದಸ್ಯರು, HN ಕುಂಜರು ಮತ್ತು KM ಪಣಿಕ್ಕರ್ ಅವರು ಇದರ ಸದಸ್ಯರಾಗಿದ್ದರು ಅಂತ ನೋಡ್ತೀವಿ. ಇದು ಪ್ರಿಪರೇಟರಿ
2ಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು 5 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬಂದಿತ್ತು ಅಂತ ನಾವು ಪ್ರಿಪ್ರೇಟರಿ ಎಕ್ಸಾಮ್ ಇದನ್ನೆಲ್ಲ ನೀವು ಬರೆದಿದ್ದೀರಿ. ತುಂಬ ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತಗೊಂಡಿದ್ದೀರಿ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಏನ್ಷಂಟ್ ಇಂಡಿಯಾದಿಂದ ಕೇಳಿದ್ದಾರೆ. ತಾಳಿಕೋಟೆಯ ಕದನಗಳು ಮಿಡಿವಲ್ ಇಂಡಿಯಾದಿಂದ ಕೇಳಿದ್ದಾರೆ. ಸೋರಿಕೆಯ ಸಿದ್ಧಾಂತ ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದಾರೆ. ಆಮೇಲೆ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವ್ಯಾವುದು, ಇದು ಕೂಡ ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದಾರೆ. ಈ ಸೂತ್ರವನ್ನು ನಾವು ಪ್ರಿಪ್ರೇಟರಿಲಿ ಕೂಡ ನೋಡಿದ್ದೀವಿ. ಇನ್ನು 10 ಅಂಕದ ಪ್ರಶ್ನೆಗಳಲ್ಲಿ ಬುದ್ಧನ ಜೀವನ ಬಗ್ಗೆ ಕೇಳಿದ್ದಾರೆ ಏನ್ಷಂಟ್ ಇಂಡಿಯಾದಿಂದ. ಪುಲಿಕೇಶಿಯ ಸಾಧನೆ ಕೇಳಿದ್ದಾರೆ ಏನ್ಷಂಟ್ ಇಂಡಿಯಾದಿಂದ. ಮೊಹಮ್ಮದ್ ಬಿನ್ ತುಘಲಕನ ಪ್ರಯೋಗಗಳು ಇದು ಮಿಡಿವಲ್ ಇಂಡಿಯಾದಿಂದ. ಆಮೇಲೆ ವಿಶ್ವೇಶ್ವರಯ್ಯ ಇದು ಮಾಡರ್ನ್ ಇಂಡಿಯಾದಿಂದ ಕೇಳಿದ ಪ್ರಶ್ನೆ. ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ನಾಮಕರಣ ಇದು ಮಾಡರ್ನ್ ಇಂಡಿಯಾದ ಕೊನೆಯ ಘಟನೆ. ಮೊದಲ ಪಾಣಿಪತ್ ಯುದ್ಧ ಇದು ಮಿಡಿವಲ್ ಇಂಡಿಯಾದ್ದು. ಆಮೇಲೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಇದು ಏನ್ಷಂಟ್ ಇಂಡಿಯಾದ್ದು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದು ಮಾಡರ್ನ್ ಇಂಡಿಯಾದ ಘಟನೆ. ಹಾಗೆ ನಾವು ಬಹಳ ಸುಲಭವಾಗಿ ಏನು ಬರೀಬೇಕು, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಏನ್ಷಂಟ್ ಇಂಡಿಯಾದು ಮೊದಲನೇದು, ಆಮೇಲೆ ಮೊದಲ ಪಾಣಿಪತ್ ಕದನ ಮಿಡಿವಲ್ ಇಂಡಿಯಾದು ಎರಡನೇದು, ಆಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅದರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಮೊದಲು ಮೂರನೇದು, ಆಮೇಲೆ ಮಾಡರ್ನ್ ಇಂಡಿಯಾ ದಿಂದ ಬಂದಂತಹ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ಮರುನಾಮಕರಣ ಕೊನೆಯಲ್ಲಿ ಇಟ್ಬಿಟ್ರೆ ಆಯಿತು. ಇನ್ನು ನಕ್ಷಾ ಕಾರ್ಯದಲ್ಲಿ ತಕ್ಷಶಿಲೆ, ಬಾದಾಮಿ, ದೇವಗಿರಿ, ಪಾಂಡಿಚೇರಿ, ಮೀರತ್ ಇವುಗಳ ಬಗ್ಗೆ ನೋಡ್ಕೊಳ್ಳಿ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆಯನ್ನು ಕೇಳಿದ್ದಾರೆ. ಇನ್ನು ಕೊನೆಯ ಒಂದು ಪ್ರಶ್ನೆ ಪತ್ರಿಕೆ ಪೂರ್ವಸಿದ್ಧತಾ ಪರೀಕ್ಷೆ ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆ ಸ್ವಲ್ಪ ಕಠಿಣವಾಗಿದ್ದಂತಹ ಒಂದು ಪ್ರಶ್ನೆ ಪತ್ರಿಕೆ. ಇದನ್ನು ನೋಡಿ ನಾವು ಈ ಒಂದು ವಿಡಿಯೋವನ್ನು ಮುಗಿಸೋಣ. ಈ 5 ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಹೆಚ್ಚು ಪ್ರಶ್ನೆಗಳು ನಿಮಗೆ ಇಲ್ಲಿಂದ ರಿಪೀಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಯಾವುದು? ಉತ್ತರ ಮೇರೂರು ಶಾಸನ. ಮೊಹಮ್ಮದ್ ಬಿನ್ ತುಘಲಕ್ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ ಯಾರು ಹೇಳಿದರು? ವಿ.ಎ. ಸ್ಮಿತ್ ಅವರು ಈ ಮಾತನ್ನು ಹೇಳ್ತಾರೆ. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗಿರೋದ್ರಿಂದ ಈ ಮಂಗಳೂರು ಒಪ್ಪಂದ ಅನ್ನೋದು ತಪ್ಪಾಗಿದೆ. ಅದು ಏನಾಗಬೇಕು? ಶ್ರೀರಂಗಪಟ್ಟಣ ಒಪ್ಪಂದ ಆಗಬೇಕು. ಅಸಹಕಾರ ಚಳವಳಿಯನ್ನು ಯಾಕೆ ಹಿಂದಕ್ಕೆ ಪಡೆದರು ಅಂತ ಕೇಳಿದರೆ ಗಾಂಧೀಜಿ ಚೌರಿ ಚೌರಾ ಘಟನೆಯ ನಂತರ ಅದನ್ನು ಹಿಂದಕ್ಕೆ ಪಡೀತಾರೆ. ಇನ್ನು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸಿಂಧೂ ಜನರ ಪ್ರಧಾನ ದೇವತೆ ಯಾರು ಅಂತ ಇದೆ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ. ಯಾಕೆಂದರೆ ಅವರು ರಾಷ್ಟ್ರಕೂಟರನ್ನು ಸೋಲಿಸಿದ ಮೇಲೆ ಮಾನ್ಯಕೇಟವನ್ನೇ ಮೊದಲ ರಾಜಧಾನಿಯಾಗಿ ಮಾಡ್ಕೋತಾರೆ. ಆಮೇಲೆ ಕಲ್ಯಾಣ. ಗುರು ಗ್ರಂಥ ಸಾಹೇಬ್ನ ಲಿಪಿ ಗುರು ಗ್ರಂಥ ಸಾಹೇಬ್ ಗುರುಮುಖಿ ನೆನಪಲ್ಲಿ ಇಟ್ಕೊಂಡಿರಿ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಆಮೇಲೆ ಗಂಗಾಧರ್ ರಾವ್ ದೇಶಪಾಂಡೆ ಡ್ಯಾಶ್ ಎಂದು ಪ್ರಸಿದ್ಧರಾಗಿದ್ದರು. ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾಗಿದ್ದರು. ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾಗಿದ್ದರು. ಅಲ್ಲಿಗೆ ಗಂಗಾಧರ್ ರಾವ್ ದೇಶಪಾಂಡೆ ಏನಾಗಿದ್ರು ಅಂತ ಕೇಳಿದರೆ ಕರ್ನಾಟಕದ ಕೇಸರಿ. ವಂದಿಸಿ ಬರೀರಿಯಲ್ಲಿ ಕಾಕುತ್ಸವರ್ಮ ಹಲ್ಮಿಡಿ ಶಾಸನ. 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ. ಶಹಜಹಾನ್ ತಾಜ್ ಮಹಲ್. ಆಮೇಲೆ ಮಧ್ವಾಚಾರ್ಯ ಅಷ್ಟಮಠಗಳು. ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಇನ್ನು ಮೊಹೆಂಜೊದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ, ಯಾವುದನ್ನು ಬೇಕಾದರೂ ಬರೀರಿ. ಆಮೇಲೆ ಕಾನಿಷ್ಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಯಾರು ಸಹಾಯ ಮಾಡಿದರು ಅಂತ ಕೇಳಿದ್ರೆ ಅಶ್ವಘೋಷ. ಒಂದು ವೇಳೆ ಅಶೋಕ ಆದರೆ ನಾವು ಉಪಗುಪ್ತನ ಹೆಸರನ್ನು ಬರೀಬೇಕು. ಅಲ್ಬೆರುನಿಯ ಕೃತಿ ಕಿತಾಬ್ ಉಲ್ ಹಿಂದ್, ಇದನ್ನು ಅಲ್ಬೆರುನಿ ಬರೀತಾನೆ. ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ಒಡೆದು ಆಳುವ ನೀತಿಗನುಗುಣವಾಗಿ ವಿಭಾಗಿಸಿದರು. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೀವು ಗಮನಿಸುವುದಾದರೆ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಏನ್ಷಂಟ್ ಇಂಡಿಯಾದಿಂದ. ಅಲ್ಲಾವುದ್ದೀನ್ ಖಿಲ್ಜಿ ಸುಧಾರಣೆಗಳು ಮಿಡಿವಲ್ ಇಂಡಿಯಾದಿಂದ. ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವ ಇದನ್ನು ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದಾರೆ. ಕರ್ನಾಟಕ ಏಕೀಕರಣ ಚಳವಳಿ ಇದು ಕೂಡ ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದಾರೆ. ಆರ್ಯರ ರಾಜಕೀಯ ಸಾಮಾಜಿಕ ಧಾರ್ಮಿಕ ಸ್ಥಿತಿ ಆರ್ಥಿಕ ಸ್ಥಿತಿಯನ್ನು ಬರೆಯಿರಿ. ಇದು ಏನ್ಷಂಟ್ ಇಂಡಿಯಾದಿಂದ ಕೇಳಿರೋ ಪ್ರಶ್ನೆ. ಗುಪ್ತರ ಕಾಲ ಇದು ಕೂಡ ಏನ್ಷಂಟ್ ಇಂಡಿಯಾದಿಂದ ಕೇಳಿದ್ದು ಸ್ವರ್ಣಯುಗ. ಅಕ್ಬರನ ಸೈನಿಕ ಸಾಧನೆ ನೆನಪಲ್ಲಿ ಇಟ್ಕೊಂಡಿರಿ. ಸೈನಿಕ ಸಾಧನೆ ಮತ್ತು ಜೀವನ ಇದು ಮಿಡಿವಲ್ ಇಂಡಿಯಾದಿಂದ ಕೇಳಿದ್ದು. ಆಮೇಲೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮ ಮಾಡರ್ನ್ ಇಂಡಿಯಾದಿಂದ ಕೇಳಿದ್ದು. ಈ ಸೂತ್ರವನ್ನು ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಸೆಟ್ಟನ್ನು ಪೂರ್ಣವಾಗಿ ಓದ್ಕೊಂಬಿಡಿ. ಈಗ ಮೊದಲನೇ ತರೈನ್ ಯುದ್ಧ ಇದು ಮಿಡಿವಲ್ ಇಂಡಿಯಾದಿಂದ ಕೇಳಿದಂಥ ಪ್ರಶ್ನೆ. ಭಾರತ ಬಿಟ್ಟು ತಲಗಿ ಚಳುವಳಿ ಇದು ಮಾಡರ್ನ್ ಇಂಡಿಯಾದ ಕೊನೆಯ ಒಂದು ಘಟನೆ. ನರ್ಮದಾ ನದಿಯ ಕಾಳಗ ಇದು ಏನ್ಷಂಟ್ ಇಂಡಿಯಾದಲ್ಲಿ ಕೇಳಿದ್ದು. ಸತಿ ಪದ್ಧತಿಯ ನಿಷೇಧ ಇದು ಕೂಡ ನಾವು ಗಮನಿಸಿದ್ರೆ ಇದು ಮಾಡರ್ನ್ ಇಂಡಿಯಾದಲ್ಲಿ ಆರಂಭದ ಒಂದು ಘಟನೆ. ಅಲ್ಲಿಗೆ ನರ್ಮದಾ ನದಿ ಕಾಳಗ ಏನ್ಷಂಟ್ ಇಂಡಿಯಾದಿಂದ ಬಂದಿದ್ದು, ಅದು ಮೊದಲನೇ ಘಟನೆ ಆಗುತ್ತೆ. ಆಮೇಲೆ ಮೊದಲ ತರೈನ್ ಯುದ್ಧ 2ನೇ ಘಟನೆ ಆಗುತ್ತೆ. ಆಮೇಲೆ ಸತಿ ಪದ್ಧತಿಯ ನಿಷೇಧ ಇದು 3ನೇ ಘಟನೆ ಆಗುತ್ತೆ. 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್
ನಿಷೇಧಗೊಳಿಸ್ತಾನೆ. ಇನ್ನು ಭಾರತ ಬಿಟ್ಟು ತೊಲಗಿ 1942 ಇದು 4ನೇ ಘಟನೆ ಆಗುತ್ತೆ. ಇನ್ನು ಪಾಟಲಿಪುತ್ರ, ಹಳೇಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ ಎಲ್ಲ ಕ್ವಶನ್ ಪೇಪರ್ ನೋಡಿದಾಗ ಕರ್ನಾಟಕದ ಒಂದು ಸ್ಥಳವನ್ನು ಕೇಳ್ತಾರೆ. ಕರ್ನಾಟಕದ ಸ್ಥಳವನ್ನು ಸರಿಯಾಗಿ ಗುರುತಿಸ್ಕೊಳ್ಳಿ. ನಿಮಗೆ ಯಾವ ಥರ ಕರ್ನಾಟಕದ ಸ್ಥಳವನ್ನು ತಪ್ಪದೆ ಗುರುತಿಸ್ಕೋಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡಿ. ಇನ್ನು ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ಇವುಗಳನ್ನು ವಿವರಿಸಿ ಅನ್ನುವ ಪ್ರಶ್ನೆ ಇದೆ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ. ಹೀಗೆ ನಾವು ಈ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇಲ್ಲೊಂದು ಸಣ್ಣ ಒಂದು ಬದಲಾವಣೆ ಏನು ಅಂತ ಕೇಳಿದ್ರೆ, ಎಲ್ಲ ನೋಡಿದ್ವಿ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡಲಿಲ್ಲ. ಅದು ಈ ಕೊನೆಯ ಪೇಜಲ್ಲಿದೆ. ಹಾಗೆ ಇದನ್ನು ಕೂಡ ನೋಡಿ ನಾವು ಮುಗಿಸೋಣ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂಥ 2 ಕಣಿವೆಗಳನ್ನು ಹೆಸರಿಸಿ ಅಂತ ಇದೆ. ಬೋಲಾನ್ ಮತ್ತು ಕೈಬರ್ ಕಣಿವೆಗಳು. ಪ್ರಾಕ್ತನ ಆಧಾರ ಎಂದರೇನು ಅಥವಾ ಪುರಾತತ್ವ ಆಧಾರ ಎಂದರೇನು? ಪ್ರಾಚೀನ ಮಾನವನ ಜೀವನ. ಇಲ್ಲಿ ಬರಬೇಕಾಗಿದ್ದು ಪ್ರಾಚೀನ ಮಾನವನ ಜೀವನ ಹಾಗೂ ಪ್ರಾಚೀನ ಮಾನವನ ಚಟುವಟಿಕೆ. ಈ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ನಾವು ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಎರಡೂ ಬರಬೇಕು, ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆ. ಜೀವನಕ್ಕೆ 1 ಅಂಕ, ಚಟುವಟಿಕೆಗಳಿಗೆ 1 ಅಂಕ, ಅವುಗಳ ಅವಶೇಷ ಅಂತ ಬರೀಬೇಕು. ಮೆಸೋಲಿಥಿಕ್ ಪದದ ಅರ್ಥವೇನು? ಮೆಸೋಲಿಥಿಕ್ ಅಂದರೆ ಮಧ್ಯಶಿಲಾಯುಗ. ಮೆಸೋ ಮಧ್ಯ, ಲಿಥಿಕ್ ಶಿಲೆ. ಪ್ಯಾಲಿಯೋಲಿಥಿಕ್ ಹಳೆ, ಮೆಸೋಲಿಥಿಕ್ ಮಧ್ಯ, ನಿಯೋಲಿಥಿಕ್ ಹೊಸ. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಕಾರಣಗಳು ಪ್ರವಾಹ ಇರ್ಬೋದು, ಅಥವಾ ಪರಿಸರ ಅಸಮತೋಲನ, ಆರ್ಯರ ಆಕ್ರಮಣ. ಮೌರ್ಯ ಸಂತತಿಯ ಇತಿಹಾಸವನ್ನು ತಿಳಿಯಲು ನಮಗೇನು ಆಧಾರ ಇದೆ? ಮೌರ್ಯ ಸಂತತಿಯ ಇತಿಹಾಸವನ್ನು ತಿಳಿಯೋದಕ್ಕೆ ನಮಗೆ ವಿಶೇಷವಾಗಿ ಅಶೋಕನ ಶಿಲಾಶಾಸನಗಳನ್ನು ನೋಡ್ಬೋದು. ಆಮೇಲೆ ಮೆಗಾಸ್ತನೀಸನ ಇಂಡಿಕಾದಲ್ಲಿ ನಮ್ಗೆ ಆಧಾರ ಸಿಗತ್ತೆ. ದೀಪವಂಶ ಮತ್ತು ಮಹಾವಂಶದಲ್ಲಿ ಸಿಗತ್ತೆ. ಇವೆಲ್ಲವನ್ನು ಬರೀಬೋದು. ಆಮೇಲೆ ಮುದ್ರಾ ರಾಕ್ಷಸದಲ್ಲಿದೆ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಚಾಲುಕ್ಯರ 2 ಪ್ರಮುಖ ಕಲೆ ವಾಸ್ತುಶಿಲ್ಪ ಕೇಂದ್ರಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಚೌತ್ ಮತ್ತು ಸರ್ದೇಶ್ಮುಖಿ. ಚಿಕ್ಕದೇವರಾಜ ಒಡೆಯರ 2 ಬಿರುದುಗಳು, ಕರ್ನಾಟಕ ಚಕ್ರವರ್ತಿ, ನವಕೋಟಿ ನಾರಾಯಣ, ತೆಂಕಣ ರಾಜ. ಬೇರೆ ಬೇರೆ ಬಿರುದುಗಳನ್ನ ಬರೀಬೇಕು. ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾಕೆ ಕರಿತಾ ಇದ್ರು? ಶಿವ, ಶಕ್ತಿ, ಕುಮಾರ, ಗಣೇಶ, ವಿಷ್ಣು, ಸೂರ್ಯ ಈ 6 ದೇವರ ಪೂಜೆಗೆ ಅವಕಾಶ ಮಾಡಿಕೊಟ್ಟು ವಿವಿಧ ಪಂಥಗಳನ್ನು ಒಂದುಗೂಡಿಸಿದ್ದಕ್ಕಾಗಿ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣ, ಅದು ಕಲ್ಯಾಣದಲ್ಲಿ. ಸಹಾಯಕ ಸೈನ್ಯ ಪದ್ಧತಿಯ 2 ನಿಬಂಧನೆಗಳು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ರಾಜ ತನ್ನ ರಕ್ಷಣೆಗಾಗಿ ಸೈನ್ಯವನ್ನು ಇಟ್ಕೋಬೇಕು. ಅದರ ಖರ್ಚು ವೆಚ್ಚವನ್ನು ಅವನೇ ನೋಡ್ಕೋಬೇಕು. ಒಂದು ವೇಳೆ ನೋಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ತನ್ನ ರಾಜ್ಯದ ಒಂದು ಭಾಗವನ್ನು ಬಿಟ್ಕೊಡ್ಬೇಕು. ರೆಸಿಡೆಂಟನ್ನ ಕಚೇರಿಯನ್ನು ಸ್ಥಾಪನೆ ಮಾಡ್ಕೋಬೇಕು. ಬ್ರಿಟಿಷರನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿದೇಶಿಗರನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೋಬಾರ್ದು. ಯಾವುದೇ ದೇಶೀಯ ರಾಜನೊಂದಿಗೆ ಯುದ್ಧವಾಗಲಿ ಒಪ್ಪಂದವಾಗಲಿ ಮಾಡಬಾರ್ದು. ಬ್ರಿಟಿಷರು ಆ ದೇಶೀಯ ರಾಜನಿಗೆ ರಕ್ಷಣೆಯನ್ನು ಕೊಡ್ತಾರೆ. ಇದರಲ್ಲಿ ಯಾವುದಾದ್ರು 2. ಸ್ವಾಮಿ ವಿವೇಕಾನಂದರು ಪ್ರಕಟಿಸುತ್ತಿದ್ದ ಪತ್ರಿಕೆಗಳು, ಅದರಲ್ಲಿ ಉದ್ಬೋಧನಾ ಪತ್ರಿಕೆ ಇದೆ ಮತ್ತು ಪ್ರಬುದ್ಧ ಭಾರತ ಪತ್ರಿಕೆ ಇದೆ. ಪ್ರಬುದ್ಧ ಭಾರತ ಆಂಗ್ಲ ಭಾಷೆಯಲ್ಲಿ, ಉದ್ಬೋಧನ ಬೆಂಗಾಲಿ ಭಾಷೆಯಲ್ಲಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? 1924ರಲ್ಲಿ. ಹಾಗೂ ಗಾಂಧೀಜಿಯವರು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇವು 2 ಅಂಕದ ಒಂದಿಷ್ಟು ಪ್ರಶ್ನೆಗಳಾಗಿತ್ತು. ಇಲ್ಲಿಗೆ ನಾವು ಈ ಒಂದು ಭಾಗದಲ್ಲಿ ಬಹಳ ಪ್ರಮುಖವಾದಂಥ 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಈ 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಪೂರ್ವದಲ್ಲಿ ಮನನ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಿಮಗೆ ಒಂದು 60-70 ಅಂಕಗಳು ಈ ಮಾಡೆಲ್ ಕ್ವಶನ್ ಪೇಪರಿಂದನೇ ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಪರೀಕ್ಷೆಗೆ ಕೊನೆಯ ಹಂತದಲ್ಲಿ ಒಂದು ಒಳ್ಳೆಯ ಸಿದ್ಧತೆ ಆಗಲಿ ಅಂತ ಹೇಳ್ತಾ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳು. ಚೆನ್ನಾಗಿ ಬರೀರಿ. ನಿಮ್ಮ ಇಡೀ ವರ್ಷದ ಶ್ರಮ ಸಾರ್ಥಕಗೊಳ್ಳಿ. ಒಳ್ಳೆಯ ಫಲಿತಾಂಶ ಮುಂದೆ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಕೂಡ ದಾರಿದೀಪ ಆಗಲಿ ಅಂತ ಆಶಿಸ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಗುಡ್ ಲಕ್.